ಪ್ರಾರ್ಥನೆ ಮಾಡೋದು ಯಾರು ಕೇಳಿದರೆ ದೇವರ ಮಕ್ಕಳು ದೇವರ ಜೊತೆಗೆ ಪ್ರಾರ್ಥಿಸ್ತಾರೆ. ದೇವರ ಮಕ್ಕಳು ಅಪ್ಪನ ಜೊತೆಗೆ ಮಾತಾಡೋದೇ ಪ್ರಾರ್ಥನೆ. ಮಕ್ಕಳು ಅಪ್ಪನ ಜೊತೆಗೆ ಮಾತಾಡೋದೇ ಪ್ರಾರ್ಥನೆ. ಯಾವ ವಿಷಯ ಮಾತಾಡೋದು? ಸ್ವರ್ಗ ಸಾಮ್ರಾಜ್ಯದ ವಿಷಯ. ಪ್ರಾರ್ಥನೆ ಸಬ್ಜೆಕ್ಟ್ ಏನು ಕೇಳಿದ್ರೆ, ಸಬ್ಜೆಕ್ಟ್ ಈಸ್ ಓನ್ಲಿ ಅಬೌಟ್ ದ ಕಿಂಗ್ಡಮ್ ಆಫ್ ಗಾಡ್. ಎಲ್ಲವೂ ಸ್ವರ್ಗ ಸಾಮ್ರಾಜ್ಯಕ್ಕೆ ಸಂಬಂಧಪಟ್ಟ ವಿಷಯ. ಆಗ ನಾವು ಯೋಚನೆ ಮಾಡ್ಬೋದು, ಹಾಗಾದ್ರೆ ನಮ್ಮ ವಿಷಯ ಈ ಭೂಮಿಯಲ್ಲಿ. ಅದಕ್ಕೆ ಯೇಸು ಏನು ಹೇಳ್ತಾರೆ ಗೊತ್ತಾ? ನಿಮ್ಮ ಈ ಲೋಕದ ಅಗತ್ಯ ಏನು ಎಂದು ನೀವು ಕೇಳುವುದಕ್ಕಿಂತ ಮೊದಲೇ ನಿಮ್ಮ ಸ್ವರ್ಗದಲ್ಲಿರೋ ಅಪ್ಪನಿಗೆ ತಿಳಿದಿದೆ. ಆದ್ರಿಂದ ಆಕಾಶದ ಪಕ್ಷಿಗಳು ಬಿತ್ತುವುದಿಲ್ಲ, ಕೊಯ್ಯುವುದಿಲ್ಲ, ಕೂಡಿಡುವುದಿಲ್ಲ. ಅವುಗಳಿಗೆ ತಕ್ಕ ಸಮಯದಲ್ಲಿ ಊಟ ಕೊಟ್ಟು, ನೀರು ಕೊಟ್ಟು, ಪೋಷಣೆ ಕೊಟ್ಟು, ಸಂರಕ್ಷಣೆ ಕೊಟ್ಟು ಸಹಾಯ ಮಾಡುವ ದೇವರು ನಿಮಗೆ ಸಹಾಯ ಮಾಡದೇ ಇರ್ತಾರಾ? ನಿಮಗೆ ಯಾವ ಟೈಮಿಗೆ ಏನು ಬೇಕು, ಎಷ್ಟು ಬೇಕು ಅಂತ ಗೊತ್ತಿರುವ ನಿಮ್ಮ ತಂದೆ ನಿಮಗಿದ್ದಾರೆ ಅಂತ ಫಸ್ಟ್ ನಿಮಗೆ ಜ್ಞಾನ ಇರಬೇಕು. ಅಪ್ಪ ನನಗೆ ಬೇಕಾಗಿದ್ದು ಕೊಡ್ತಾರೆ. ಒಂದು ಚಿಕ್ಕ ಮಗು ಮನೇಲಿರುವಾಗ ತಂದೆ ತಾಯಿ ಏನು ಮಾಡ್ತಾರೆ? ಆ ಮಗುವಿಗೆ ಯಾವಾಗ ಸ್ನಾನ ಮಾಡಿಸ್ಬೇಕು, ಯಾವಾಗ ಊಟ ಮಾಡಿಸ್ಬೇಕು, ಅದಕ್ಕೆ ಕಾಯಿಲೆ ಬಂದಾಗ ಟ್ರೀಟ್ಮೆಂಟ್ ಏನು ಕೊಡಬೇಕು, ಯಾವ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗಬೇಕು, ಏನು ಡೋಸ್ ಕೊಡಬೇಕು, ಪ್ರತಿ ಒಂದನ್ನು ತಂದೆ ತಾಯಿ ಗಮನಿಸಿ ಮಾಡೋದಿಲ್ವಾ? ಹಾಗಾದರೆ ನಾವು ದೇವರ ಮಕ್ಕಳು ಅಂದಮೇಲೆ ನಮಗೆ ಈ ಲೋಕದಲ್ಲಿ ಏನೇನು ಬೇಕು ಅಂತ ನಮ್ಮ ಅಪ್ಪನಿಗೆ ಗೊತ್ತಿಲ್ವಾ? ಆ ಅಪ್ಪ ತಕ್ಕ ಸಮಯದಲ್ಲಿ ನಮ್ಮ ಅಗತ್ಯಗಳನ್ನು ಪೂರೈಸೋದಿಲ್ವಾ? ನೀವು ಯಾಕೆ ಅವಿಶ್ವಾಸಿಗಳ ಥರ ಪ್ರಾರ್ಥನೆ ಮಾಡ್ತೀರಿ? ಅಪ್ಪ ಅದು ಕೊಡು, ಇದು ಕೊಡು, ಅದು ಮಾಡು, ಇದು ಮಾಡು. ಇದು ಅನ್ಯರು ಮಾಡುವ ಪ್ರಾರ್ಥನೆ, ವಿಶ್ವಾಸ ಇಲ್ಲದೆ ಇರುವ ಜನರು ಮಾಡುವ ಪ್ರಾರ್ಥನೆ. ನೀವು ವಿಶ್ವಾಸ ಇರುವ ದೇವರ ಮಕ್ಕಳಾಗಿರುವವರು ನೀವು ಪ್ರಾರ್ಥನೆ ಮಾಡಬೇಕಾಗಿರೋದು ಯಾವ ರೀತಿ ಗೊತ್ತಾ? ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮಕ್ಕೆ ಸ್ತೋತ್ರವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ನೆರವೇರಲಿ. ಸ್ವರ್ಗದಲ್ಲಿ ಹೇಗೋ ಹಾಗೆ ಈ ಭೂಮಿಯಲ್ಲೂ ನನ್ನಲ್ಲೂ ನೆರವೇರಲಿ. ಐ ವಾಂಟ್ ಟು ಎಕ್ಸ್ಪೀರಿಯನ್ಸ್ ಹೆವೆನ್ ಹಿಯರ್ ಆನ್ ಅರ್ತ್. ಈ ಭೂಮಿಯಲ್ಲಿ ನಾನು ಸ್ವರ್ಗ ರಾಜ್ಯವನ್ನು ಅನುಭವಿಸ್ಬೇಕಪ್ಪ. ಇದಕ್ಕಾಗಿ ಪ್ರಾರ್ಥಿಸಬೇಕು. 2 ದಾರಿ ಇದೆ. ಒಂದು ನನ್ನ ದಾರಿ, ಇನ್ನೊಂದು ದೇವರ ದಾರಿ. ನಾವು ಯಾವ ದಾರಿ ಬೇಕಾದರೂ ಆರಿಸ್ಕೋಬಹುದು. ನಮ್ಮ ದಾರಿಯಲ್ಲಿ ನಾವು ಹೋಗ್ಬೋದು, ದೇವರ ದಾರಿಯಲ್ಲಿ ಬೇಕಾದರೂ ಹೋಗ್ಬೋದು. ಆದರೆ ನಮ್ಮ ದಾರಿಯಲ್ಲಿ ನಮಗೆ ಹೋಗಲಿಕ್ಕೆ, ನಮ್ಮ ದಾರಿ ಅಂದರೆ ನಮ್ಮ ಇಚ್ಛೆ ಪ್ರಕಾರ ಬದುಕೋದು, ಅದು ನಮ್ಮ ದಾರಿ. ಅಥವಾ ಲೋಕದ ಇಚ್ಛೆ ಪ್ರಕಾರ ಬದುಕೋದು, ಅದು ನಮ್ಮ ದಾರಿ. ಇನ್ನೊಂದು ದೇವರ ಇಚ್ಛೆ ಪ್ರಕಾರ ಬದುಕೋದು, ಅದು ದೇವರ ದಾರಿ. ದೇವರ ದಾರಿಯಲ್ಲಿ ನಾವು ಚಲಿಸಬೇಕಾದ್ರೆ, ಇಫ್ ಯು ವಾಂಟ್ ಟು ವಾಕ್ ಇನ್ ಹಿಸ್ ವೇ, ಗಾಡ್ಸ್ ವೇ, ದೇವರ ದಾರಿಯಲ್ಲಿ ನಮಗೆ ನಡೀಲಿಕ್ಕೆ ಸಾಧ್ಯವಾಗಬೇಕಾದ್ರೆ ನಮಗೆ ದೇವರ ಹೃದಯ ಅರ್ಥ ಆಗಬೇಕು. ವಿತೌಟ್ ನೋಯಿಂಗ್ ಹಿಸ್ ಹಾರ್ಟ್ ವಿ ಕೆನಾಟ್ ವಾಕ್ ಇನ್ ಹಿಸ್ ವೇ. ಅವರ ಹೃದಯ ನಮಗೆ ಅರ್ಥ ಆಗದೆ ಇದ್ದರೆ, ಪ್ರೀತಿಯ ಸಹೋದರ ಸಹೋದರಿಯರೇ, ಅವರ ದಾರಿಯಲ್ಲಿ ಎಂದಿಗೂ ನಮಗೆ ನಡಿಲಿಕ್ಕೆ ಆಗಲ್ಲ. ಹಾಗಾದರೆ ದೇವರ ಹೃದಯವನ್ನು ಅರ್ಥ ಮಾಡ್ಕೊಳ್ಳೋದು ಹೇಗೆ? ಹೌ ಕ್ಯಾನ್ ಐ ನೋ ದ ಹಾರ್ಟ್ ಆಫ್ God? There is a way, there is a godly way, there is a divine way to know the heart of God. ದೇವರ ಹೃದಯವನ್ನು ತಿಳಿದುಕೊಂಡು ದೇವರ ದಾರಿಯಲ್ಲಿ ನಡೀಲಿಕ್ಕೆ ಒಂದು ದಾರಿ ಇದೆ. ಆ ದಾರಿಯೇ ಪ್ರಾರ್ಥನೆ, ಪ್ರೇಯರ್. ಪ್ರಾರ್ಥನೆ ಯಾಕೆ ಮಾಡಬೇಕು ಅಂದರೆ ಟು ನೋ ದ ಹಾರ್ಟ್ ಆಫ್ ಗಾಡ್. ಪ್ರಾರ್ಥನೆಯಲ್ಲಿ ನಾವು ಪ್ರಾರ್ಥನೆ ಮಾಡೋದು, ಪ್ರಾರ್ಥನೆನೆಲ್ಲ ಬಿಡಿ, ಅದೊಂದು ರೀತಿ ಏನೋ ಬೇರೆ ಥರ, ಅದನ್ನೇನು ಹೇಳಲಿಕ್ಕೆ ನನಗೆ ಇಷ್ಟ ಇಲ್ಲ. ಪ್ರಾರ್ಥನೆ ಅಂದರೆ ವಾಟ್ ಈಸ್ ಪ್ರೇಯರ್ ಕೇಳಿದರೆ ನೋಯಿಂಗ್ ಗಾಡ್ಸ್ ಹಾರ್ಟ್. ಪ್ರಾರ್ಥನೆಯಲ್ಲಿ ಏನು ರಿಸಲ್ಟ್ ಬರಬೇಕು ಕೇಳಿದರೆ, ಯು ಮಸ್ಟ್ ಬಿ ಏಬಲ್ ಟು ನೋ ದ ಹಾರ್ಟ್ ಆಫ್ ಗಾಡ್. ದೇವರ ಚಿತ್ತ, ದ ವಿಲ್, ದೇವರ ಹೃದಯ, ದೇವರ ಚಿತ್ತ ಏನಿದೆ ದೇವರ ಮನಸ್ಸೊಳಗಡೆ, ಅದು ನಾನು ತಿಳ್ಕೋಬೇಕು. ಅದು ತಿಳ್ಕೊಳ್ಳುವಂಥ ಕಾರ್ಯವೇ ಪ್ರಾರ್ಥನೆ. ಅದು ತಿಳ್ಕೊಂಡ್ರೆ ಏನಾಗುತ್ತೆ? ಅದು ತಿಳ್ಕೊಂಡ್ರೆ ದೇವರ ದಾರಿ ಯಾವುದು ಅಂತ ನಿನಗೆ ಅರ್ಥ ಆಗುತ್ತೆ. ಆ ದೇವರ ದಾರಿಯಲ್ಲಿ ನೀನು ಹೋಗುವಾಗ ನಿನ್ನ ಜೀವಮಾನವೆಲ್ಲ ನೆಮ್ಮದಿಯಾಗಿ ಬದುಕಬಹುದು, ಸಮಾಧಾನವಾಗಿ ಬದುಕಬಹುದು. ಸಮಾಧಾನಕ್ಕಾಗಿಂತ ಯಾವುದೂ ಪ್ರಾರ್ಥನೆ ಇಲ್ಲ, ಆಶೀರ್ವಾದಕ್ಕಾಗಿಂತ ಯಾವುದೂ ಪ್ರಾರ್ಥನೆ ಇಲ್ಲ. ನೀನು
ನಿಜವಾಗ್ಲೂ ಪ್ರಾರ್ಥಿಸುವಾಗ ದೇವರ ಹೃದಯ ಏನು ಅಂತ ಅರ್ಥ ಆಗುತ್ತೆ. ವಾಟ್ ಈಸ್ ದೇರ್ ಇನ್ ದ ಹಾರ್ಟ್ ಆಫ್ ಗಾಡ್, ದೇವರ ಹೃದಯದಲ್ಲಿ ಏನಿದೆ ಅಂತ ನಮಗೆ ತಿಳ್ಕೊಳ್ಳಿಕ್ಕಾಗುತ್ತೆ. ತಿಳ್ಕೊಂಡು ಅದರ ಪ್ರಕಾರ ಬದುಕಲಿಕ್ಕಾಗುತ್ತೆ. ಆಗ ನೆಮ್ಮದಿ ಇರುತ್ತೆ, ಆಗ ಸಮಾಧಾನ ಇರುತ್ತೆ. ಆಗ ಶೋಧನೆಗಳು ಬಂದಾಗ ಬಿದ್ದು ಹೋಗದೆ ನಮಗೆ ಬದುಕಲಿಕ್ಕೆ ಸಾಧ್ಯವಾಗ್ತದೆ. ಆದ್ರಿಂದನೇ ಯೆಶಾಯ ಪ್ರವಾದಿ ಹೇಳ್ತಾರೆ, 48ನೇ ಅಧ್ಯಾಯ, ಯೆಶಾಯ ಪ್ರವಾದಿ ಪುಸ್ತಕ 48ನೇ ಅಧ್ಯಾಯದಲ್ಲಿ 17ನೇ ವಾಕ್ಯ, ಐಸಾಯ 48:17. ತುಂಬ ಸುಂದರವಾದ ವಾಕ್ಯ. ನೀವು ಅದನ್ನು ಬಹಳ ಪ್ರೀತಿಯಿಂದ ಓದಿ. ಏನಂತ ಇದೆ? ಯೆಶಾಯ ಪ್ರವಾದಿ ಪುಸ್ತಕ, ನಿನ್ನ ಜೀವೋದ್ಧಾರಕನು ಇಸ್ರಾಯೇಲಿನ ಪರಮ ಪಾವನನು ಆದ ಸರ್ವೇಶ್ವರ ಸ್ವಾಮಿಯೇ ನುಡಿದಿಹನು. ನಿನಗೆ ಕ್ಷೇಮಕರವಾದ ಮಾರ್ಗವನ್ನು ಬೋಧಿಸುವವನು. ಕೇಳಿಸ್ಕೊಳ್ಳಿ, ನಿನಗೆ ಕ್ಷೇಮಕರವಾದ, ಒಳ್ಳೆಯ ಹಿತಕರವಾದ ಮಾರ್ಗವನ್ನು ಬೋಧಿಸುವವನು. ನೀ ಹೋಗಬೇಕಾದ ಹಾದಿಯಲ್ಲಿ ನಡೆಸುವವನು. ನೀನು ಹೋಗಬೇಕಾದ ದಾರಿಯಲ್ಲಿ, ಅಂದ್ರೆ ನಿನ್ನ ದಾರಿಯಲ್ಲಿ ಅಲ್ಲ, ದೇವರ ದಾರಿಯಲ್ಲಿ. ನೀನು ಯಾವ ದಾರಿಯಲ್ಲಿ ಹೋಗ್ಬೇಕು ಅಂತ ದೇವರು ತೀರ್ಮಾನ ಮಾಡಿದಾರೋ ಆ ದಾರಿಯಲ್ಲಿ ನಿನ್ನನ್ನು ನಡೆಸುವವನು ಆದಂತಹ ಸರ್ವೇಶ್ವರ ಸ್ವಾಮಿ ದೇವರು ನಾನು. ಆದಂತಹ ಸರ್ವೇಶ್ವರ ಸ್ವಾಮಿ ದೇವರು ನಾನು. ನೋಡಿ, ಎಷ್ಟು ಒಳ್ಳೆಯ ದೇವರು ನಮಗೆ ಇದ್ದಾರೆ. ಅವರು ನಮ್ಮ ತಂದೆ ಆಗಿದ್ದಾರೆ. ದೇವರು ಒಳ್ಳೆಯವರು, ಆ ದೇವರು ನಮ್ಮ ತಂದೆ ಆಗಿದ್ದಾರೆ. ಆ ದೇವರಿಗೆ ಆಸೆ ಇದೆ, ನನ್ನ ಮಗನನ್ನ, ನನ್ನ ಮಗಳನ್ನ ಕ್ಷೇಮಕರವಾದ ದಾರಿಯಲ್ಲಿ ಕರ್ಕೊಂಡು ಹೋಗಬೇಕು, ಹಿತಕರವಾದ ದಾರಿಯಲ್ಲಿ ಕರ್ಕೊಂಡು ಹೋಗ್ಬೇಕು. ನೀವು ಕೇಳ್ಬೋದು ಯಾವುದ ದಾರಿ ಅಂತ. ಆ ದಾರಿ ದೇವರ ದಾರಿ. ಆ ದಾರಿ ಯೇಸು ಕ್ರಿಸ್ತರಾಗಿದ್ದಾರೆ. ಜೀಸಸ್ ಈಸ್ ದ್ಯಾಟ್ ವೇ. ಓಕೆ, ಯೇಸು ಕ್ರಿಸ್ತನ ಮುಖಾಂತರ ಜೀವಿಸುವಂಥ ಒಂದು ಜೀವನ, ವಿಶ್ವಾಸದ ಜೀವನ, ವಿಶ್ವಾಸದ ಹಾದಿ. ಓಕೆ, ಈಗ ಆ ದಾರಿಯಲ್ಲಿ ನಮಗೆ ನಡಿಲಿಕ್ಕೆ ನಮ್ಮ ಒಂದು ಸ್ವಂತ ಬುದ್ಧಿಯಿಂದ ದೇವರ ದಾರಿಯಲ್ಲಿ ಯಾರಿಗೂ ನಡಿಲಿಕ್ಕಾಗೋದಿಲ್ಲ. ಸುಮ್ಮನೆ ಬಾಯಲ್ಲಿ ದೇವರು ದೇವರು ಏಸು ಏಸು ಅಂದ್ಕೊಂಡು ಹೇಳುವವರಿಗೆ ದೇವರ ದಾರಿಯಲ್ಲಿ ನಡಿಲಿಕ್ಕಾಗೋದಿಲ್ಲ. ದೇವರ ದಾರಿಯಲ್ಲಿ ನಡಿಲಿಕ್ಕೆ ಸಾಧ್ಯವಾಗಬೇಕಾದ್ರೆ ನಮಗೆ ಕ್ಷೇಮಕರವಾದ ದಾರಿ ಬೋಧನೆ ಮಾಡಬೇಕು ದೇವರು. ದೇವರು ನಮಗೆ ಕ್ಷೇಮಕರವಾದ ದಾರಿಯನ್ನು ಯಾವಾಗ ಬೋಧನೆ ಮಾಡ್ತಾರೆ? ನೀವು ಕುಳಿತುಕೊಂಡು ಪ್ರಾರ್ಥಿಸುವಾಗ. ಪ್ರಾರ್ಥನೆ ಅಂದರೆ ನಾನು ಹೇಳಿದೆ, ನೋಯಿಂಗ್ ಗಾಡ್ಸ್ ಹಾರ್ಟ್ ಇಸ್ ಪ್ರೇಯರ್. ಪ್ರೇಯರ್ ಇಸ್ ನೋಯಿಂಗ್ ಗಾಡ್ಸ್ ಹಾರ್ಟ್. ದೇವರ ಹೃದಯ ತಿಳ್ಕೊಳ್ಳೋದು. ದೇವರ ಹೃದಯ ತಿಳ್ಕೊಂಡಾಗ ಏನಾಗುತ್ತೆ? ನಿನಗೆ ಕ್ಷೇಮಕರವಾದ ದಾರಿ ಯಾವುದು ಅಂತ ಪ್ರಾರ್ಥನೆಯಲ್ಲಿ ದೇವರು ಪ್ರಕಟಪಡಿಸಿಕೊಡ್ತಾರೆ. ನೀವು ಕೇಳ್ಬೋದು, ನಾವು ಇಷ್ಟು ವರ್ಷದಿಂದ ಪ್ರಾರ್ಥನೆ ಮಾಡ್ತಾ ಇದ್ದೀವಲ್ವ, ನಮಗೆ ಯಾಕೆ ದಾರಿ ಕಾಣ್ತಾ ಇಲ್ಲ ಅಂತ. ನೀವಿಷ್ಟು ವರ್ಷದಿಂದ ಪ್ರಾರ್ಥನೆ ಎಂಬ ಹೆಸರಿನಲ್ಲಿ ಏನೋ ಮಾಡ್ತಾ ಇದ್ದೀರಿ, ಏನೋ ಹೇಳ್ತಾ ಇದ್ದೀರಿ. ನಾನು ಹೇಳ್ತೀನಿ, ಅದು ಯಾವುದು ಪ್ರಾರ್ಥನೆನೇ ಅಲ್ಲ. ಪ್ರಾರ್ಥನೆಯೇ ಅಲ್ಲ ಅಂದರೆ ದೇವರು ಬಯಸುವ ರೀತಿಯ ಪ್ರಾರ್ಥನೆ ಅಲ್ಲ. ಯೇಸು ಸ್ವಾಮಿ ಹೇಳ್ತಾರಲ್ವಾ, ಅನ್ಯ ಜನರು ಮಾಡುವ ರೀತಿಯ ಪ್ರಾರ್ಥನೆ. ಅನ್ಯ ಜನರು ಮಾಡುವ ರೀತಿಯಲ್ಲಿ ನೀವು ಪ್ರಾರ್ಥನೆ ಮಾಡಬೇಡಿ ಅಂತ ಹೇಳಿದ್ದಾರೆ. ಅನ್ಯ ಜನರು ಮಾಡುವ ಪ್ರಾರ್ಥನೆ, ಅನ್ಯ ಜನರು ಅಂದರೆ ಅವಿಶ್ವಾಸಿಗಳು ಮಾಡುವ ಪ್ರಾರ್ಥನೆ. ದೇವರ ಮಕ್ಕಳಲ್ಲದೆ ಇರತಕ್ಕಂಥವರು, ದೇವರಿಗೂ ಅವರಿಗೂ ಸಂಬಂಧನೇ ಇಲ್ಲ ಅಂಥವರು ಪ್ರಾರ್ಥನೆ ಮಾಡ್ತಾರೆ. ಆ ಥರ ಒಂದು ಪ್ರಾರ್ಥನೆ ಇದೆ. ಆ ಪ್ರಾರ್ಥನೆಗೂ ದೇವರಿಗೂ ಸಂಬಂಧನೇ ಇಲ್ಲದೆ ಇರೋ ವಿಷಯ. ನಾನೀಗ ಹೇಳ್ತಾ ಇರೋ ಪ್ರಾರ್ಥನೆ ನನಗೂ ಮತ್ತು ದೇವರಿಗೂ, ಅಥವಾ ದೇವರು ಮತ್ತು ಅವರ ಮಕ್ಕಳ ಮಧ್ಯೆ ಇರತಕ್ಕಂಥ ಒಂದು ಸಂಬಂಧವನ್ನು ರೂಪಿಸುವಂಥ ಪ್ರಾರ್ಥನೆ. ಯೇಸು ಸ್ವಾಮಿ ಮತ್ತಾಯನ ಶುಭ ಸಂದೇಶದಲ್ಲಿ ಹೇಳುವ ಹಾಗೆ, ಅನ್ಯರು ಮಾಡುವ ಹಾಗೆ ನೀವು ಪ್ರಾರ್ಥನೆ ಮಾಡಬೇಡಿ ಅಂತ ಯೇಸು ಹೇಳಿದ್ದಾರೆ. ಹಾಗಾದರೆ ಅನ್ಯರು ಪ್ರಾರ್ಥನೆ ಮಾಡ್ತಾರೆ ಕೇಳಿದರೆ ಮಾಡ್ತಾರೆ. ಯಾರ ಹತ್ರ ಮಾಡ್ತಾರೆ? ಅನ್ಯರ ಪ್ರಾರ್ಥನೆ. ಅನ್ಯರು ಅಂದರೆ ಬೇರೆ ಜಾತಿಯವರು ಅಂತಲ್ಲ ನಾನು ಹೇಳ್ತಾ ಇರೋದು. ಈ ಕ್ರೈಸ್ತರಲ್ಲೇ ಮೆಜಾರಿಟಿ ಅನ್ಯರೇ ಇದ್ದಾರೆ. ಕ್ರಿಶ್ಚಿಯನ್ಸ್ ಅಂತ ಇವತ್ತು ಏನು ಹೇಳ್ಕೊಳ್ತಾ ಇದ್ದೀವೋ ಅದರಲ್ಲಿ ಮೆಜಾರಿಟಿ ಈ ಜೆಂಟೈಲ್ಸ್ ಅನ್ನೋ ಕ್ಯಾಟಗರಿಯವರೇ ಇದ್ದಾರೆ. ಅನ್ಯರು, ಅನ್ಯ ಧರ್ಮೀಯರಲ್ಲ, ಅನ್ಯರು. ಅಂದರೆ ಅವರು ಕ್ರಿಶ್ಚಿಯನ್ಸ್ ಅಂತ ಹೇಳ್ಕೊಳ್ತಾರೆ, ಆದರೆ ಕ್ರಿಸ್ತನಿಗೂ ಅವರಿಗೂ ಏನು ಕನೆಕ್ಷನ್ನೇ ಇರೋದಿಲ್ಲ. ಹೆಸರಿಗೆ ಮಾತ್ರ ಒಂದು ಕ್ರೈಸ್ತರಾಗಿರ್ತಾರೆ ವಿನಃ ಅವರಿಗೂ ಯೇಸು ಕ್ರಿಸ್ತನಿಗೂ ಯಾವುದೇ ಕಾಂಟ್ಯಾಕ್ಟ್ ಇಲ್ಲ, ಕನೆಕ್ಷನ್ ಇಲ್ಲ. ಆ ರೀತಿ ಎಷ್ಟೋ ಜನ ಪ್ರಾರ್ಥನೆ ಮಾಡ್ಕೊಂಡು ಬದುಕ್ತಾ ಇದ್ದಾರೆ. ಅವ್ರಿಗೆ ಇಷ್ಟ ಬಂದ ಹಾಗೆ, ಇಷ್ಟವಾದ ರೀತಿಯಲ್ಲಿ, ಅವರದೇ ಆದ ರೀತಿಯಲ್ಲಿ ಪ್ರಾರ್ಥನೆ ಮಾಡ್ಕೊಂಡು ಹೋಗ್ತಾ ಇದ್ದಾರೆ.
ಅದನ್ನೆಲ್ಲ ಅವ್ರು ಹೇಳೋದು ನಾವು ದೇವರ ಹತ್ರ ಪ್ರಾರ್ಥಿಸ್ತಾ ಇದ್ದೀವಿ ಅಂತ. ಅದು ಅವರ ಒಂದು ಮೂರ್ಖತನವಾಗಿರ್ತದೆ, ಅಜ್ಞಾನವಾಗಿರ್ತದೆ. ದಟ್ ಈಸ್ ನಾಟ್ ಎಟ್ ಆಲ್ ಪ್ರೇಯರ್. ಅದು ಪ್ರಾರ್ಥನೆನೇ ಆಗೋದಿಲ್ಲ. ಪ್ರಾರ್ಥನೆ ಅಂದರೆ, ಪ್ರಾರ್ಥನೆ ಮಾಡೋದು ಯಾರು ಕೇಳಿದರೆ ದೇವರ ಮಕ್ಕಳು ದೇವರ ಜೊತೆಗೆ ಪ್ರಾರ್ಥಿಸ್ತಾರೆ. ದೇವರ ಮಕ್ಕಳು ಅಪ್ಪನ ಜೊತೆಗೆ ಮಾತಾಡೋದೇ ಪ್ರಾರ್ಥನೆ. ಮಕ್ಕಳು ಅಪ್ಪನ ಜೊತೆಗೆ ಮಾತಾಡೋದೇ ಪ್ರಾರ್ಥನೆ. ಯಾವ ವಿಷಯ ಮಾತಾಡೋದು? ಸ್ವರ್ಗ ಸಾಮ್ರಾಜ್ಯದ ವಿಷಯ. ಪ್ರಾರ್ಥನೆ ಸಬ್ಜೆಕ್ಟ್ ಏನು ಕೇಳಿದ್ರೆ, ಸಬ್ಜೆಕ್ಟ್ ಈಸ್ ಓನ್ಲಿ ಅಬೌಟ್ ದ ಕಿಂಗ್ಡಮ್ ಆಫ್ ಗಾಡ್. ಎಲ್ಲವೂ ಸ್ವರ್ಗ ಸಾಮ್ರಾಜ್ಯಕ್ಕೆ ಸಂಬಂಧಪಟ್ಟ ವಿಷಯ. ಆಗ ನಾವು ಯೋಚನೆ ಮಾಡ್ಬೋದು, ಹಾಗಾದ್ರೆ ನಮ್ಮ ವಿಷಯ ಈ ಭೂಮಿಯಲ್ಲಿ. ಅದಕ್ಕೆ ಯೇಸು ಏನು ಹೇಳ್ತಾರೆ ಗೊತ್ತಾ? ನಿಮ್ಮ ಈ ಲೋಕದ ಅಗತ್ಯ ಏನು ಎಂದು ನೀವು ಕೇಳುವುದಕ್ಕಿಂತ ಮೊದಲೇ ನಿಮ್ಮ ಸ್ವರ್ಗದಲ್ಲಿರೋ ಅಪ್ಪನಿಗೆ ತಿಳಿದಿದೆ. ಆದ್ರಿಂದ ಆಕಾಶದ ಪಕ್ಷಿಗಳು ಬಿತ್ತುವುದಿಲ್ಲ, ಕೊಯ್ಯುವುದಿಲ್ಲ, ಕೂಡಿಡುವುದಿಲ್ಲ. ಅವುಗಳಿಗೆ ತಕ್ಕ ಸಮಯದಲ್ಲಿ ಊಟ ಕೊಟ್ಟು, ನೀರು ಕೊಟ್ಟು, ಪೋಷಣೆ ಕೊಟ್ಟು, ಸಂರಕ್ಷಣೆ ಕೊಟ್ಟು ಸಹಾಯ ಮಾಡುವ ದೇವರು ನಿಮಗೆ ಸಹಾಯ ಮಾಡದೇ ಇರ್ತಾರಾ? ನಿಮಗೆ ಯಾವ ಟೈಮಿಗೆ ಏನು ಬೇಕು, ಎಷ್ಟು ಬೇಕು ಅಂತ ಗೊತ್ತಿರುವ ನಿಮ್ಮ ತಂದೆ ನಿಮಗಿದ್ದಾರೆ ಅಂತ ಫಸ್ಟ್ ನಿಮಗೆ ಜ್ಞಾನ ಇರಬೇಕು. ಅಪ್ಪ ನನಗೆ ಬೇಕಾಗಿದ್ದು ಕೊಡ್ತಾರೆ. ಒಂದು ಚಿಕ್ಕ ಮಗು ಮನೇಲಿರುವಾಗ ತಂದೆ ತಾಯಿ ಏನು ಮಾಡ್ತಾರೆ? ಆ ಮಗುವಿಗೆ ಯಾವಾಗ ಸ್ನಾನ ಮಾಡಿಸ್ಬೇಕು, ಯಾವಾಗ ಊಟ ಮಾಡಿಸ್ಬೇಕು, ಅದಕ್ಕೆ ಕಾಯಿಲೆ ಬಂದಾಗ ಟ್ರೀಟ್ಮೆಂಟ್ ಏನು ಕೊಡಬೇಕು, ಯಾವ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗಬೇಕು, ಏನು ಡೋಸ್ ಕೊಡಬೇಕು, ಪ್ರತಿ ಒಂದನ್ನು ತಂದೆ ತಾಯಿ ಗಮನಿಸಿ ಮಾಡೋದಿಲ್ವಾ? ಹಾಗಾದರೆ ನಾವು ದೇವರ ಮಕ್ಕಳು ಅಂದಮೇಲೆ ನಮಗೆ ಈ ಲೋಕದಲ್ಲಿ ಏನೇನು ಬೇಕು ಅಂತ ನಮ್ಮ ಅಪ್ಪನಿಗೆ ಗೊತ್ತಿಲ್ವಾ? ಆ ಅಪ್ಪ ತಕ್ಕ ಸಮಯದಲ್ಲಿ ನಮ್ಮ ಅಗತ್ಯಗಳನ್ನು ಪೂರೈಸೋದಿಲ್ವಾ? ನೀವು ಯಾಕೆ ಅವಿಶ್ವಾಸಿಗಳ ಥರ ಪ್ರಾರ್ಥನೆ ಮಾಡ್ತೀರಿ? ಅಪ್ಪ ಅದು ಕೊಡು, ಇದು ಕೊಡು, ಅದು ಮಾಡು, ಇದು ಮಾಡು. ಇದು ಅನ್ಯರು ಮಾಡುವ ಪ್ರಾರ್ಥನೆ, ವಿಶ್ವಾಸ ಇಲ್ಲದೆ ಇರುವ ಜನರು ಮಾಡುವ ಪ್ರಾರ್ಥನೆ. ನೀವು ವಿಶ್ವಾಸ ಇರುವ ದೇವರ ಮಕ್ಕಳಾಗಿರುವವರು ನೀವು ಪ್ರಾರ್ಥನೆ ಮಾಡಬೇಕಾಗಿರೋದು ಯಾವ ರೀತಿ ಗೊತ್ತಾ? ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮಕ್ಕೆ ಸ್ತೋತ್ರವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ನೆರವೇರಲಿ. ಸ್ವರ್ಗದಲ್ಲಿ ಹೇಗೋ ಹಾಗೆ ಈ ಭೂಮಿಯಲ್ಲೂ ನನ್ನಲ್ಲೂ ನೆರವೇರಲಿ. ಐ ವಾಂಟ್ ಟು ಎಕ್ಸ್ಪೀರಿಯನ್ಸ್ ಹೆವೆನ್ ಹಿಯರ್ ಆನ್ ಅರ್ತ್. ಈ ಭೂಮಿಯಲ್ಲಿ ನಾನು ಸ್ವರ್ಗ ರಾಜ್ಯವನ್ನು ಅನುಭವಿಸ್ಬೇಕಪ್ಪ, ಇದಕ್ಕಾಗಿ ಪ್ರಾರ್ಥಿಸ್ಬೇಕು. ಅದಲ್ಲದೆ ಊಟ ಕೊಡಿ, ಬಟ್ಟೆ ಕೊಡಿ, ಮಗನ ಕೊಡಿ, ಮಗಳನ್ನ ಕೊಡಿ, ಕೆಲಸ ಕೊಡಿ, ಕಾಯಿಲೆ ಕೊಡಿ, ಕಷ್ಟ ಕೊಡಿ, ಅದು ತೆಗೀರಿ, ಇದು ಹಾಕ್ರಿ, ಇದೆಲ್ಲ ಯಾರು? ಇದೆಲ್ಲ ಈ ಏನು ಹೇಳೋದು ಅವ್ರನ್ನ, ಅವರೊಂದು ಗುಂಪು. ಇತ್ತೀಚೆಗೆ ಕರಿಸ್ಮ್ಯಾಟಿಕ್ ಗುಂಪಲ್ಲಿ ಇದೇ ಪ್ರಾರ್ಥನೆ ಜಾಸ್ತಿ. ಮಧ್ಯಸ್ಥಿಕೆ ಗುಂಪಲ್ಲೂ ಕೂತ್ಕೊಂಡು ಕೆಲವರು ಕೆಲಸ ಇಲ್ಲಿದ್ದವ್ರು ಇದೇ ಕೆಲಸ ಮಾಡ್ತಾರೆ ಬೆಳಗ್ಗೆಯಿಂದ ಸಂಜೆ ತನಕ. ಅವರಿಗೆ ಮಕ್ಕಳಾಗಿಲ್ಲ, ಮಕ್ಕಳನ್ನ ಕೊಡಿ. ದೇವರೇ ಇವರಿಗೆ ಮನೆ ಇಲ್ಲ, ಮನೆ ಕೊಡಿ. ದೇವರೇ ಇವರಿಗೆ ಸಾಲ ಮಾಡ್ಕೊಂಡು ಬಂದುಬಿಟ್ಟಿದ್ದಾರೆ, ಸಾಲ ತೀರಿಸಿ. ದೇವರೇ ಇವರಿಗೆ ಕಿಡ್ನಿ ಫೇಲ್ ಆಗಿದೆ, ಕಿಡ್ನಿ ಕೊಡಿ. ಬರೀ ಇದೇ ಪ್ರಾರ್ಥನೆ. ಈ ಪ್ರಾರ್ಥನೆಯಲ್ಲಿ ಎಲ್ಲಿ ಹೋಗುತ್ತೆ ಕೇಳಿದ್ರೆ ನಾನು ಹೇಳ್ತೀನಿ, ಪಿಶಾಚಿ ಹತ್ರ ಹೋಗುತ್ತೆ ನೇರವಾಗಿ. ಯಾಕಂದ್ರೆ ಈ ಪ್ರಾರ್ಥನೆಗೂ ನಿಜವಾದ ದೇವರಿಗೂ ಸಂಬಂಧನೇ ಇಲ್ಲ. ಮಧ್ಯಸ್ಥಿಕೆ ಕೂಟಗಳು ಹೀಗೆ ಕೂತ್ಕೊಂಡು ಪ್ರಾರ್ಥನೆ ಮಾಡ್ತಾ ಇರೋದು ಹಗಲು ರಾತ್ರಿ. ಅದು ರೀತಿ ಒಂದು ರೀತಿ ಪಿಶಾಚಿ ಗ್ಯಾಂಗೆ. ವಟ 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 ಅಂತ ಹರಟೆ ಹೊಡ್ಕೊಂಡು, ಚಾಡಿ ಹೇಳ್ಕೊಂಡು, ಸ್ವಲ್ಪ ಟೈಮ್ ಏನೋ ಒಂದು ರೀತಿ ಮಠ 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 ಮಂತ್ರವಾದಿಗಳ ಥರ ಯೇಸು ಸ್ವಾಮಿ ಹೇಳ್ತಾರಲ್ವ, ಆ ರೀತಿ ಪ್ರಾರ್ಥನೆ ಮಾಡಲೇಬೇಡಿ ಅಂತ ಹೇಳ್ತಾರೆ. ಮೀನಿಂಗ್ಲೆಸ್, ಯೂಸ್ಲೆಸ್ ವರ್ಡ್ನ ಮತ್ತೆ ಮತ್ತೆ ಹೇಳ್ಕೊಂಡು ಪ್ರಾರ್ಥಿಸಬೇಡಿ ಅಂತ ಹೇಳ್ತಾರೆ. ಮತ್ತಾಯನ ಶುಭ ಸಂದೇಶ 6ನೇ ಅಧ್ಯಾಯದಲ್ಲಿ 7ನೇ ವಾಕ್ಯದಲ್ಲಿ ಯೇಸು ಸ್ವಾಮಿ ಹೇಳ್ತಾರೆ. ಏನಂತ ಹೇಳ್ತಾರೆ? ಪ್ರಾರ್ಥನೆ ಮಾಡುವಾಗ ಪರಕೀಯರಂತೆ ನಿರರ್ಥಕ ಪದಗಳನ್ನು ಪಿಸುಗುಟ್ಟಬೇಡ. ನಿರರ್ಥಕ ಪದಗಳನ್ನು ಪಿಸುಗುಟ್ಟು. ಸುಮ್ಮನೆ ನಿರರ್ಥಕ ಪದ ಅಂದ್ರೆ ಏನು? ಸುಮ್ಮನೆ ಏನೋ ಹೇಳ್ತಾ ಇರೋದು, ಬಾಯಿಗೆ ಬಂದಿದ್ದೆಲ್ಲ ಹೇಳ್ತಾ ಇರೋದು. ಏನೋ ಒಂದು ಹೇಳಬೇಕು. ಯಾರೋ ಪುಸ್ತಕದಲ್ಲಿ ಬರ್ಕೊಟ್ಟಿದ್ದಾರೆ, ಇದನ್ನು 3 ಸರಿ ಹೇಳಿ ಒಳ್ಳೇದಾಗುತ್ತೆ ಅಂತ, ಅದನ್ನು ಹೇಳ್ತಾ ಇರೋದು ನಿರರ್ಥಕ ಪದ. ನಿರರ್ಥಕ ಅಂದ್ರೆ ಏನು? ಯಾವಾಗ ಅರ್ಥ ಬರುತ್ತೆ ಗೊತ್ತಾ ನೀನು ಹೇಳೋದಕ್ಕೆ? ನಿನಗೂ ದೇವ್ರಿಗೊಂದು ಸಂಬಂಧ ಬಂದರೆ ಮಾತ್ರನೇ ಅರ್ಥ ಬರುತ್ತೆ. ಇಲ್ಲದೆ ಇದ್ರೆ ನೀನು ಹೇಳೋದೆಲ್ಲ ನಿರರ್ಥಕನೇ. ನಿನಗೆ ದೊಡ್ಡ ಅರ್ಥ ಇರ್ಬೋದು. ಏನು ಬ್ರದರ್, ಕಿಡ್ನಿ ಬರಬೇಕು ಅನ್ನೋದ್ರಲ್ಲಿ ಅರ್ಥ ಇಲ್ವಾ? ಮನೆ ಸಿಗಬೇಕು ಅನ್ನೋದ್ರಲ್ಲಿ ಅರ್ಥ ಇಲ್ವಾ? ನಿಮ್ಗೆ ಅರ್ಥ ಆಗ್ತಾ ಇಲ್ವಾ? ಅರ್ಥ ಆಗುತ್ತೆ. ಅದು ಅನ್ಯರು ಆಸೆ ಪಡೋದು. ಅನ್ಯರು ಅಂದರೆ ವಿಶ್ವಾಸ ಇಲ್ಲದೆ ಇರುವವರು. ಅಪ್ಪ ದೇವ್ರು ನನ್ನ ಅಪ್ಪ, ನಾನು ದೇವ್ರ ಮಗ ಎಂಬ ಸಂಬಂಧ ಇಲ್ಲದೆ ಇರುವವರು ಆಸೆ ಪಡ್ತಾರೆ ಇಂಥದ್ದಕ್ಕೆಲ್ಲ. ಇದೆಲ್ಲ ಚೀಪಾದ ಐಟಮ್ಸ್ ಅಲ್ವಾ? ಕಿಡ್ನಿ, ಕಣ್ಣು, ಕಾಲು, ಮಗ, ಮಗಳು, ಗಂಡ, ಹೆಂಡತಿ, ಮದುವೆ, ಇದೆಲ್ಲ ಚೀಪ್ ಐಟಮ್ಸ್ ಕಂಪೇರ್ ಟು ಹೆವನ್. ಸ್ವರ್ಗ ಕಂಪೇರ್ ಮಾಡಿದ್ರೆ ಇದೆಲ್ಲ ಅಳಿದು ಹೋಗುವಂಥದ್ದು. ಭೂಮಿ ಅಳಿದು ಹೋಗುತ್ತೆ, ಆಕಾಶ ಅಳಿದು ಹೋಗುತ್ತೆ, ಎಲ್ಲ ಅಳಿದು ಹೋಗುತ್ತೆ. ಅಳಿದು ಹೋಗದೇ ಇರತಕ್ಕಂತಹ, ಯಾರಿಂದಲೂ ಕದಲಿಸಲಾಗದ ಸಾಮ್ರಾಜ್ಯ ಸ್ವರ್ಗ ಸಾಮ್ರಾಜ್ಯ. ಯೇಸು ಹೇಳ್ತಾರೆ, ಆ ರಾಜ್ಯ ನಿನ್ನೊಳಗಡೆ ಬರಲಿಕ್ಕೆ ಪ್ರಾರ್ಥನೆ ಮಾಡು. ಆ ರಾಜ್ಯದ ಅನುಭವ ಸಿಗಲಿಕ್ಕೆ ಪ್ರಾರ್ಥನೆ ಮಾಡು.
ಆ ರಾಜ್ಯ ನಿನ್ನ ಮಕ್ಕಳಲ್ಲಿ ಬರಲಿಕ್ಕೆ ಪ್ರಾರ್ಥನೆ ಮಾಡು. ಆ ರಾಜ್ಯದ ಅನುಭವ, ಸ್ವರ್ಗ ರಾಜ್ಯದ ಅನುಭವ ನಿನ್ನ ಸಂಗಾತಿಯಲ್ಲಿ ಬರಲಿಕ್ಕೆ ಪ್ರಾರ್ಥಿಸಬೇಡಿ ಅಂತ ಯೇಸು ಹೇಳಲಿಲ್ಲ. ಪೌಲರು ಪ್ರಾರ್ಥಿಸ್ತಾರೆ, ದೇವರೇ ಇವರ ಮನೋನೇತ್ರಗಳು ತೆರೆದು ಕೊಡಿಯಪ್ಪ, ನೀವು ಇವರಿಗಾಗಿ ಇಟ್ಟಿರುವ ಸ್ವರ್ಗ ಸಾಮ್ರಾಜ್ಯದ ಆ ಒಂದು ಸೌಭಾಗ್ಯವನ್ನು ಇವರು ಕಾಣುವಂತೆ, ಅದನ್ನು ಕಂಡು ಸಂತೋಷದಿಂದ ಜೀವಿಸುವಂತೆ ಇವರ ಮನೋನೇತ್ರಗಳನ್ನು ತೆರೆದು ಕೊಡಿ ದೇವರೇ ಎಂದು ದೇವರಲ್ಲಿ ಪೌಲರು ಪ್ರಾರ್ಥಿಸ್ತಾರೆ. ಎಫೆಸ ಸಭೆಗೆ ಪ್ರಾರ್ಥನೆ ಮಾಡುವಾಗ ಪೌಲರು ಈ ರೀತಿ ಪ್ರಾರ್ಥನೆ ಮಾಡಿಲ್ಲ, ಅಯ್ಯೋ ದೇವರೇ, ಎಫೆಸ ಸಭೆಯಲ್ಲಿರುವ ಕ್ರೈಸ್ತ ವಿಶ್ವಾಸಿಗಳಿಗೆ ಸ್ವಂತವಾಗಿ ಒಂದು ಚರ್ಚ್ ಇಲ್ಲ, ಬಿಲ್ಡಿಂಗ್ ಇಲ್ಲ, ಇವರಿಗೊಂದು ದೊಡ್ಡ ಬಿಲ್ಡಿಂಗ್ ಕಟ್ಟಿ ಕೊಡಿ ಅಪ್ಪ ಎಂದು 3 ದಿನ ಉಪವಾಸ ಇದ್ದು ದೊಡ್ಡ ಜನರನ್ನೆಲ್ಲ ಕರೆಸಿ ಕನ್ವೆನ್ಷನ್ ಮಾಡಿ ಡೊನೇಷನ್ ಕಲೆಕ್ಷನ್ ಮಾಡಿ ಪ್ರಾರ್ಥನೆ ಮಾಡಲಿಲ್ಲ. ಇವತ್ತಿನ ಹೆಚ್ಚು ಕಡಿಮೆ ಇದೇ ಕೆಲಸ, ಬಿಸ್ನೆಸ್. ಏನು ಗೊತ್ತಾ, ನಮಗೊಂದು ದೊಡ್ಡ ಚರ್ಚ್ ಕಟ್ಟಬೇಕು, ಅದಕ್ಕಾಗಿ ಒಂದು ದಿನ ಪ್ರಾರ್ಥನೆ ಇದೆ, ನಿಮ್ದೆಲ್ಲ ತಗೊಂಬಂದಿಲ್ಲ ಹಾಕಿ ಅಂತ ಹೇಳಿ ಚರ್ಚ್ ಕಟ್ಟಲಿಕ್ಕೆ ಒಂದು ಪ್ರಾರ್ಥನೆ. ಯಾವುದು ಬಿಲ್ಡಿಂಗು? ಕಲ್ಲು ಮಣ್ಣಿನ ಬಿಲ್ಡಿಂಗ್ ಕಟ್ಟಲಿಕ್ಕೆ. ಪೌಲರು ಪ್ರಾರ್ಥನೆ ಮಾಡಿದ್ದು ಅದಕ್ಕೋಸ್ಕರ ಅಲ್ಲ. ಪೌಲರು ಪ್ರಾರ್ಥನೆ ಮಾಡಿದ್ದು ಎಫೆಷಿಯನ್ಸ್ ಚಾಪ್ಟರ್ 1:17, ಎಫೆಸರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 17ನೇ ವಾಕ್ಯದಲ್ಲಿ, ಅಲ್ಲಿ ಪೌಲರು ಎಫೆಸದ ಕ್ರೈಸ್ತ ವಿಶ್ವಾಸಿಗಳಿಗೆ ಪ್ರಾರ್ಥನೆ ಮಾಡ್ತಾರೆ. ಏನಂತ ಪ್ರಾರ್ಥನೆ ಮಾಡ್ತಾರೆ? ನಮ್ಮ ಪ್ರಭು ಯೇಸು ಕ್ರಿಸ್ತರ ದೇವರು, ಮಹಿಮಾನ್ವಿತ ತಂದೆಯೂ ಆದವರು, ನಿಮಗೆ ಜ್ಞಾನವನ್ನು ವಿವೇಚನೆಯನ್ನು ನೀಡುವ ಆತ್ಮವನ್ನು ದಯಪಾಲಿಸಲಿ. ಏನ್ ದಯಪಾಲಿಸಲಿ? ಪ್ರಮೋಷನ್ ಸಿಗ್ಲಿ, ವೀಸಾ ಆಗಲಿ, ಒಳ್ಳೆ ಕೆಲಸ ಸಿಗಲಿ, ಗೌರ್ಮೆಂಟ್ ಜಾಬ್ ಆಗಲಿ, ಒಳ್ಳೆ ಒಂದು ಜೀವನ ಸಂಗಾತಿ ಸಿಗಲಿ, ಗಂಡು ಮಗುನೇ ಸಿಗಲಿ. ಇದೇನ ಪ್ರಾರ್ಥನೆ ಮಾಡಿದ್ದಲ್ಲಿ? ಇದೆಲ್ಲ ಮಾಡೋದು ಈ ಕರಿಸ್ಮ್ಯಾಟಿಕ್ ಗ್ರೂಪ್ ಅವರು, ಕರಿಸ್ಮ್ಯಾಟಿಕಲ್ಲಿ ಇರತಕ್ಕಂಥ ಅನೇಕರು ಇದೇ ಕೆಲಸ, ಬೆಳಗ್ಗಿಂದ ಸಂಜೆ ತನಕ ಇದೇ ಕೆಲಸ. ಇದು ಮಾಡಿದರೆ ಏನು ಸಿಗುತ್ತೆ ಕೇಳಿದರೆ, ಅವರಿಗೆ ಟೈಮ್ ಕರೆಕ್ಟಾಗಿ ಊಟ ಸಿಗುತ್ತೆ. ಅವ್ರಿಗೆ ಟೈಮ್ ಕರೆಕ್ಟಾಗಿ ಅಲ್ಲಿ ಊಟ ಕೊಡ್ತಾರೆ, ಒಂದಿಷ್ಟು ಪಾಕೆಟ್ ಮನಿ ಬಸ್ ಚಾರ್ಜಿಗೆ ಹೋಗಿ ಬರಲಿಕ್ಕೂ ಕೊಡ್ತಾರೆ. ಇನ್ನು ಕೆಲವೊಂದು ಅದರಲ್ಲಿ ಏನಾದರೂ ಸಕ್ಸಸ್ ಆದರೆ, ಈ ಪ್ರಾರ್ಥನೆಗೆ ಏನಾದರೂ ಪಿಶಾಚಿಯಿಂದ ಏನಾದರೂ ಸಿಕ್ಬಿಟ್ರೆ ಕಮಿಷನು ಸಿಗುತ್ತೆ, ಕಲೆಕ್ಷನು ಆಗುತ್ತೆ, ಲೈಫ್ ಸೆಟ್ಲ್ ಆಗ್ಬೋದು. ಇಲ್ಲಿ ಕೊಚ್ಚೆಗುಂಡಿಲಿ ಎಷ್ಟೋ ಜನ ಇದ್ದಾರೆ ಈ ಗುಂಪಲ್ಲಿ. ನಿಮ್ಮಲ್ಲಿ ಯಾರಾದರೂ ಆ ಥರ ಕೊಚ್ಚೆಗುಂಡಿಲಿ ಇದ್ದರೆ ಮೇಲೆ ಬನ್ನಿ ಇವತ್ತೇನೆ. ಇಲ್ಲ ಕೊಚ್ಚೆಗುಂಡಿಲೇ ಇದ್ದುಬಿಟ್ಟು ನಾನು ಇಲ್ಲೇ ಇರ್ತೀನಿ ಅಂದರೆ ಅಲ್ಲೇ ಇದ್ದು ಹಾಳಾಗೋಗಿ, ನನಗೇನು ತೊಂದರೆ ಇಲ್ಲ. ಅದು ನಿಮ್ಮಿಷ್ಟ, ನಿಮ್ಮ ಆಯ್ಕೆ. 2 ದಾರಿ ಇದೆ, ಒಂದು ದೇವರ ದಾರಿ, ಒಂದು ನಿನ್ನ ದಾರಿ. ದೇವರ ದಾರಿಯಲ್ಲಿ ಬರೋದಾದರೆ ಪ್ರಾರ್ಥನೆ ಪ್ರಾರಂಭ ಮಾಡು, ಆಗ ದೇವರ ಹೃದಯ ಓಪನ್ ಮಾಡಿ ಕೊಡ್ತಾರೆ, ಅವರ ದಾರಿ ತೋರಿಸ್ಕೊಡ್ತಾರೆ. ಕ್ಷೇಮಕರವಾದ ದಾರಿ, ಸಮಾಧಾನಕರವಾದ ದಾರಿ, ಹಿತಕರವಾದ ದಾರಿ, ಒಂದೇ ದಾರಿ, ಅದು ಯೇಸು, ಅದು ದೇವರ ದಾರಿ, ದೇವರ ವಾಕ್ಯ. ಆ ದಾರಿ ನಿನಗೆ ತೋರಿಸ್ಬೇಕಾದ್ರೆ ಯು ಮಸ್ಟ್ ಪ್ರೇ, ನೀನು ಪ್ರಾರ್ಥಿಸಬೇಕು. ಪ್ರಾರ್ಥನೆ ಅಂದರೆ ಏನೋ ಒಂದು ಮಂತ್ರ ಹೇಳೋದಲ್ಲ. ಮಂತ್ರವಾದಿಗಳ ಥರ ಇವತ್ತು ಸುಮಾರು ಮಂತ್ರ ಕಲಿತ್ಕೊಂಡ್ಬಿಟ್ಟಿದ್ದೀವಿ ನಾವು. ಅದೆಲ್ಲ ನೀವು, ಅದು ಮಂತ್ರವಾದ ಎಲ್ಲ ಹೋಗೋದು ಪಿಶಾಚಿಗೆ, ಮಂತ್ರವಾದ ಯಾವುದು ದೇವರಿಗೆ ಹೋಗೋದಿಲ್ಲ. ಅರ್ಥ ಆಗ್ತಿದೆಯಾ? ಸೊ ಎಲ್ಲ ಮಂತ್ರಗಳು ಆ ಕಡೆಗೆ ಹೋಗುತ್ತೆ, ಪ್ರಾರ್ಥನೆ ದೇವರಿಗೆ ಹೋಗುತ್ತೆ. ಮಂತ್ರಗಳು, ಮಂತ್ರವಾದಿ ಬಾಸ್ ಯಾರು? ಪಿಶಾಚಿ, ಅಲ್ಲಿಗೆ ಹೋಗುತ್ತೆ. ಸೊ ಎಷ್ಟೋ ಜನರು ಈ ಕ್ರೈಸ್ತರು ಮಾಡುವ ಪ್ರಾರ್ಥನೆ ಹೋಗ್ತಾ ಇರೋದೇ ಪಿಶಾಚಿಗೆ. ಅವ್ನು ಪವರ್ ಜಾಸ್ತಿ ಕೊಡ್ತಾ ಇದ್ದೀರಿ ನೀವು ಪ್ರಾರ್ಥನೆ ಮಾಡಿ 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 ಮಾಡಿ, ಅದಕ್ಕೆ ನಿಮಗೆ ಪವರ್ ಹಾಳಾಗ್ತಾ ಇರೋದು. ಪ್ರಾರ್ಥನೆ ಮಾಡಿ ಮಾಡಿ ಎಷ್ಟೋ ಜನ ವೀಕಾಗಿ ಹೋಗ್ಬಿಟ್ಟಿದ್ದಾರೆ. ಕೆಲವ್ರು ಹೇಳ್ತಾರಲ್ವ, ಪ್ರಾರ್ಥನೆ ಮಾಡಿ 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 ವೀಕ್ ಆಗಿಬಿಟ್ಟಿದ್ದೀವಿ ಬ್ರದರ್. ಯಾರು ಹೇಳಿದ್ದು? ಯೇಸು ಸ್ವಾಮಿ ಪ್ರಾರ್ಥನೆ ಮಾಡಿ 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 ಸ್ಟ್ರಾಂಗ್ ಆದರು. ನೀವು ಹೇಗೆ ವೀಕ್ ಆದ್ರಿ? ನೀವು ಯಾಕೆ ವೀಕ್ ಆದಿರಿ ಅಂದರೆ, ನೀವು ಈ ಪಿಶಾಚಿನ ಆರಾಧನೆ ಮಾಡಿ 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 ಹೆಸರು ಹೇಳೋದು ಯೇಸುದೆ, ಹೆಸರು ಹೇಳೋದೆಲ್ಲ ಯೇಸುದೆ, ಅದು ಇದು ಎಲ್ಲ ಕಲಬೆರಕೆ ಮಾಡಿ ಏನೋ ಮಾಡಿ ಸಪ್ಪ ಏಸಪ್ಪ ಅಂತ ಹೇಳಿ ಅದು ಹೋಗ್ತಾ ಇರೋದು ನಿಮ್ಮ ಯೇಸುಗೆ, ಬೈಬಲಲ್ಲಿರೋ ಯೇಸುಗಲ್ಲ. ಬೈಬಲಲ್ಲೊಂದು ಯೇಸು ಇದ್ದಾರೆ, ನಿಜವಾದ ಯೇಸು, ದೇವರ ಪುತ್ರ ಯೇಸು. ಅಲ್ಲಿಗೆ ಹೋಗಬೇಕು. ಈಗ ಜನ ಮಾಡ್ಕೊಂಡಿರೋ ಯೇಸು ಅಂದಿದೆ. ಈ ಯೇಸು ಹತ್ರ ಹೋದರೆ ಒಳ್ಳೇದಾಗುತ್ತಂತೆ, ಆ ಯೇಸು ಹತ್ರ ಹೋದರೆ ಒಳ್ಳೇದಾಗುತ್ತಂತೆ. ಹಾಗೆ ಸುಮಾರು ಚರ್ಚ್ಗಳಲ್ಲಿ, ಪುಣ್ಯಕ್ಷೇತ್ರಗಳಲ್ಲೆಲ್ಲ ಬಿಸ್ನೆಸ್ಗೋಸ್ಕರ ಅಂತ ಸುಮಾರು ಯೇಸುಗಳನ್ನ ಅವ್ರವ್ರು ಇಟ್ಕೊಂಡಿದ್ದಾರೆ. ನಿಮ್ಮೂರಲ್ಲೇ ಇರ್ಬೋದು, ಆ ಬೆಟ್ಟದ ಮೇಲೆ ಒಂದು ಯೇಸು, ಇಲ್ಲೊಂದು ಯೇಸು, ಅಲ್ಲೊಂದು ಯೇಸು. ಥರ ಯೇಸುವನ್ನೇ ಡಿವೈಡ್ ಮಾಡಿ ಇಟ್ಟಿದ್ದಾರೆ. ಅದು ನಿಜವಾದ ಯೇಸುನ ಡಿವೈಡ್ ಮಾಡಲಿಕ್ಕೆ ಯಾರಿಗೂ ಆಗೋದಿಲ್ಲ. ಅವರೊಬ್ಬರು ಇದ್ದಾರೆ. ಯಾರು ಕಂಡ್ಕೊಳ್ತಾರ ನಿಜವಾದ ಯೇಸುವನ್ನು? ಮನೋನೇತ್ರಗಳು ಓಪನ್ ಆದರೆ ಕಾಣಿಸುತ್ತೆ ನಿಜವಾದ ಯೇಸು ಯಾರು ಅಂತ. ಕುರುಡ್ರಿಗೆ ಕಾಣಿಸೋದಿಲ್ಲ. ಕುರುಡ್ರಿಗೆಲ್ಲ ನಿನ್ನೆ ಹೇಳಿದ್ನಲ್ಲ, ಎಲ್ಲ ಯೇಸುನು ಒಂದೇ. ಜ್ಞಾನ ಬೇಕು, ಜ್ಞಾನ ವಿವೇಚನೆಯ ಆತ್ಮರನ್ನು ದಯಪಾಲಿಸಿರಿ ಎಂದು ಪ್ರಾರ್ಥಿಸ್ತಾರೆ. ಯಾಕಂತೆ? ತಮ್ಮನ್ನು ಸಂಪೂರ್ಣವಾಗಿ ಅರಿತುಕೊಳ್ಳುವ ವರವನ್ನು ಈಯಲಿ ಎಂದು. ತಮ್ಮನ್ನು ಸಂಪೂರ್ಣವಾಗಿ ಅರಿತುಕೊಳ್ಳುವ ವರವನ್ನು ಈಯಲಿ ಎಂದು ಪ್ರಾರ್ಥಿಸುತ್ತೇನೆ. ದೇವರು ನಿಮ್ಮ ಮನೋನೇತ್ರಗಳನ್ನು ತೆರೆಯಲಿ. ದೇವರು ನಿಮ್ಮ ಮನೋನೇತ್ರಗಳನ್ನು ತೆರೆಯಲಿ. ಅವರ ಬೆಳಕು ನಿಮಗೆ ಕಾಣುವಂತೆ ಆಗಲಿ. ಅವರ ಬೆಳಕು ನಿಮಗೆ ಕಾಣುವಂತೆ ಆಗಲಿ.
ಇಲ್ಲಾಂದ್ರೆ ಕತ್ಲೆಲೆ ಬದುಕಿ, ಕತ್ಲೆಲೆ ಪ್ರಾರ್ಥಿಸಿ, ಕತ್ತಲೆ ಮಕ್ಕಳಾಗಿ, ಕತ್ತಲೆ ಸಾಮ್ರಾಜ್ಯದ ಪ್ರಜೆಗಳಾಗಿ ಆ ಕರಾಳ ಕತ್ಲೆಗೆ ಒಂದಿನ ಬಿದ್ದು ನಾಶವಾಗಿ ಹೋಗ್ತೀರಿ. ಆದ್ರಿಂದ ದೇವರು ನಿಮ್ಮ ಮನೋನೇತ್ರವನ್ನು ತೆರೆಯಲಿ, ಅವರ ಬೆಳಕು ನಿಮಗೆ ಕಾಣುವಂತೆ ಆಗಲಿ. ಆಗ ನೀವು ಬೆಳಕಿನ ಮಕ್ಕಳಾಗಿ ಜೀವಿಸ್ತೀರಿ, ಬೆಳಕಿನ ಸಾಮ್ರಾಜ್ಯದ ಪ್ರಜೆಗಳಾಗಿ ಜೀವಿಸ್ತೀರಿ. ಒಂದು ದಿನ ಅಗಮ್ಯ ಬೆಳಕಿನ ಬಳಿಗೆ ನೀವು ಹೋಗ್ತೀರಿ. ಇಲ್ಲಾಂದರೆ ಅಗಮ್ಯ ಕತ್ತಲೆ ಕಡೆಗೆ ಹೋಗ್ತೀರಿ, ಕರಾಳ ಕತ್ಲೆ ಕಡೆಗೆ ಹೋಗ್ತೀರಿ. ನೋಡಿ ಯಾವ ಕಡೆಗೆ ಹೋಗ್ತೀರಿ ಅಂತ. ಕೆಲವ್ರ ಜೀವನ ಈಗಲೇ ಕತ್ಲೆ ಆಗಿಬಿಟ್ಟಿದೆ. ಅದರ ಅರ್ಥ ನೀನು ಕತ್ಲೆ ದಾರಿಯಲ್ಲಿದೆ, ಅದಕ್ಕೆ ಕತ್ಲೆ ಆಗಿಬಿಟ್ಟಿದೆ. ಕೆಲವ್ರು ಹೇಳ್ತಾರಲ್ವ, ಲೈಫ್ ತುಂಬ ಡಾರ್ಕ್ ಆಗಿಬಿಟ್ಟಿದೆ, ಬ್ಲ್ಯಾಂಕ್ ಆಗಿಬಿಟ್ಟಿದೆ ಅಂತ. ನೀನು ಕತ್ಲೆ ದಾರಿಯಲ್ಲಿ ಹೋಗ್ತಾ ಇದೆಯಾ, ಬೇಗ ಮಾನಸಾಂತರ ಪಟ್ಟು ಬೆಳಕಿನ ದಾರಿಗೆ ಬಾ, ಅಷ್ಟೇ, ಬೇರೆ ಏನು ಹೇಳಲಿಕ್ಕಿಲ್ಲ. ಹೀಗೆ ನೀನು ಹೋದರೆ ಏಸು ಏಸು ಅಂದ್ಕೊಂಡು ಹೋದ್ರೆ ಒಂದು ದಿವಸ ನರಕಕ್ಕೆ ಸೇರ್ತೀಯ. ಯಾರು ಏನು ಹೇಳ್ಕೊಂಡು ಹೋದರೆ ಏಸು 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 ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್, ಹಲ್ಲೆಲೂಯಾ ಅಂತ ಹೇಳ್ಕೊಂಡು ಜೀವನ ಯಾಕೋ ಕತ್ಲೆ 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 ಅಂತ ಕತ್ಲೆಯಲ್ಲಿ ಹೋದರೆ ಒಂದಿನ ಕರಾಳ ಕೂಪ ಆ ಕತ್ತಲೆಗೆ ಹೋಗಿ ಬೀಳ್ತೀಯ. ಇಲ್ಲಿಗೆ ಹೋಗಬೇಡಿ. ಆದ್ದರಿಂದ ಒಂದು ಒಳ್ಳೆ ಪ್ರಾರ್ಥನೆ ಜೀವನ ಜೀವಿಸಬೇಕು ಅಂತ ಆಸೆ ಪಡಿ. ಇವತ್ತಿಂದ ಒಂದು ಒಳ್ಳೆ ಪ್ರೇಯರ್ ಲೈಫ್ ಬೇಕು ನಮಗೆ. ಪ್ರಾರ್ಥನೆ ಜೀವನ ಇಲ್ಲದೆ ಇದ್ದರೆ ನಾವು ಗ್ಯಾರಂಟಿ ಕತ್ಲೆಗೆ ಹೋಗ್ತೀವಿ. ನಮ್ಮ ಜೀವನ ಪೂರ್ತಿ ಕತ್ತಲಮಯವಾಗ್ತದೆ, ಕತ್ತಲೆಯಲ್ಲೇ ಬದುಕಬೇಕಾಗ್ತದೆ. ಬೆಳಕಿನ ಮಕ್ಕಳಾಗಿ, ಸ್ವರ್ಗ ಸಾಮ್ರಾಜ್ಯದ ಪ್ರಜೆಗಳಾಗಿ ಬದುಕಲಿಕ್ಕೆ ಸಾಧ್ಯ ಆಗಬೇಕಾದ್ರೆ ನೀನು ಅಪ್ಪನ ಹತ್ರ ಕುತ್ಕೊಂಡು ಪ್ರಾರ್ಥಿಸುವ ಮಗನಾಗಬೇಕು, ಮಗಳಾಗಬೇಕು. ಸುಮ್ಮನೆ ಅಲ್ಲಿ ಇಲ್ಲಿ ಮಣಿ ಉರುಳಿಸ್ಕೊಂಡು ನಿಂತ್ಕೊಂಡ್ರೆ ಆಗೋದಿಲ್ಲ. ಅಲ್ಲಿ ಇಲ್ಲಿ ಬೀದಿಲಿ ನಿಂತ್ಕೊಂಡು ಏನೋ ಒಂದು ರೀತಿ ಮಠ ಮಂತ್ರ ಮಾಡೋ ಥರ ಏನೋ ಒಂದಿಷ್ಟು ಮಾಡ್ಕೊಂಡು ನಿಂತ್ಕೊಂಡ್ರೆ ಪ್ರಾರ್ಥನೆ ಆಗೋದಿಲ್ಲ. ನೀನೇನು ಮಾಡಬೇಕು ಅಂದರೆ ಅಪ್ಪನ ಸನ್ನಿಧಿಯಲ್ಲಿ ಬರಬೇಕು ಮಾನಸಾಂತರದ ಹೃದಯದಿಂದ. ಸಂತ ಅಗಸ್ಟಿನ್ ಹೇಳ್ತಾರೆ, ಪ್ರಾರ್ಥನೆ ಮಾಡಲಿಕ್ಕೆ ಒಂದು ಫೌಂಡೇಶನ್ ಏನು ಕೇಳಿದರೆ ಹ್ಯುಮಿಲಿಟಿ, ದೀನತೆ. ಹ್ಯುಮಿಲಿಟಿ ಇಸ್ ದ ಫೌಂಡೇಶನ್ ಆಫ್ ದ ಪ್ರೇಯರ್. ದೀನತೆ, ದೀನ ಹೃದಯ. ಅಪ್ಪ ನನಗೇನು ಗೊತ್ತಿಲ್ಲ, ನಿನಗೆಲ್ಲ ಗೊತ್ತಿದೆ ಅಪ್ಪ, ನೀನು ಒಳ್ಳೆಯವನು, ನೀನು ಮಾತ್ರ ಒಳ್ಳೆಯವನು, ನೀನು ನನ್ನ ತಂದೆ ಅಂತ ಹೇಳ್ಬಿಟ್ಟು ಆ ದೀನ ಹೃದಯ ಉಳ್ಳವನಾಗಿ ದೇವರ ಮುಂದೆ ಬರುವಾಗ ನಿನಗೆ ಪ್ರಾರ್ಥನೆ ಮಾಡಲಿಕ್ಕೆ ಯೋಗ್ಯತೆ ಸಿಗುತ್ತೆ. ಪ್ರಾರ್ಥನೆ ಮಾಡಲಿಕ್ಕೆ ಯೋಗ್ಯತೆ ಏನು ಕೇಳಿದರೆ ದೀನತೆ. ಅದಲ್ಲದೆ ನನಗೆಲ್ಲ ಗೊತ್ತು, ನಾನು ಚರ್ಚಿಗೆ ಹೋಗ್ತಾ ಇದ್ದೀನಿ, ಪ್ರಾರ್ಥನೆ ಮಾಡ್ತಾ ಇದ್ದೀನಿ, ಉಪವಾಸ ಮಾಡ್ತಾ ಇದ್ದೀನಿ ಅಂತ ಪ್ರಾರ್ಥನೆ ಮಾಡ್ತಾ ಕೂತ್ಕೊಂಡ್ರೆ ಅದು ದುರಹಂಕಾರ ಆಗುತ್ತೆ, ಫರಿಸಾಯನ ಥರ ಆಗ್ಬಿಡ್ತೀವಿ, ಏನೂ ಸಿಗೋದಿಲ್ಲ. ಕೆಲವರು ಹೇಳ್ತಾರಲ್ವ, ನಾವು 3 ದಿನ ಉಪವಾಸ ಇದ್ವಿ ಬ್ರದರ್, ಉಪವಾಸ ಇದ್ದು ಪ್ರಾರ್ಥನೆ ಮಾಡ್ತೀವಿ, ನಾವು 3 ಗಂಟೆಗೆ ಇದ್ದು ಪ್ರಾರ್ಥನೆ ಮಾಡ್ತೀವಿ, ನಾವು ಡೈಲಿ 1 ಅವರ್ ಪ್ರಾರ್ಥನೆ ಮಾಡ್ತೀವಿ, ಕಾಣಿಕೆ ಕೊಡ್ತೀವಿ, ಚರ್ಚಿಗೆ ಹೋಗ್ತೀವಿ, ಡೈಲಿ 3 ಅಧ್ಯಾಯ ಬೈಬಲ್ ಓದ್ತೀವಿ, ಊಟ ಮಾಡೋದಕ್ಕಿಂತ ಮೊದಲು 3, ಊಟ ಮಾಡಿದ ಮೇಲೆ 3, ಆಮೇಲೆ ಭಾನುವಾರ ಒಂದು ಪ್ರಾರ್ಥನೆ ಮಾಡ್ತೀವಿ, ಶನಿವಾರ ಒಂದು ಪ್ರಾರ್ಥನೆ ಮಾಡ್ತೀವಿ, ಶುಕ್ರವಾರ ಒಂದು ಪ್ರಾರ್ಥನೆ ಮಾಡ್ತೀವಿ, ಸಂಜೆ ಒಂದು ಪ್ರಾರ್ಥನೆ ಮಾಡ್ತೀವಿ, ಮಧ್ಯರಾತ್ರಿ ಒಂದು ಪ್ರಾರ್ಥನೆ ಮಾಡ್ತೀವಿ, ಮುಂಜಾನೆ. ಅದು ಅವ್ರು ಹೇಳೋದು ಕೇಳಿಸ್ಕೊಬಿಟ್ರೆ ನಾವು ಸತ್ತೇ ಹೋಗಬೇಕು. ಯಾಕೆಂದರೆ ಇವ್ರು ಹೇಳಿದ್ರಲ್ಲಿ 1% ನಮಗೆ ಮಾಡ್ಲಿಕ್ಕೆ ಆಗೋದಿಲ್ಲ. ಆ ಲೆಕ್ಕದಲ್ಲಿ ನಾವು ಅಂದ್ಕೊಳ್ಳೋದು ನಾವು ಗ್ಯಾರಂಟಿ ನರಕಕ್ಕೆ ಹೋಗೋದು ಅಂತ, ಇವರು ಖಂಡಿತ ಸ್ವರ್ಗಕ್ಕೆ ಹೋಗೋದು ಅಂದ್ಕೊಳ್ತೀವಿ. ಆದರೆ ಅದು ಉಲ್ಟಾ ಕೇಸ್ ಆಗುತ್ತೆ. ಯಾಕೆ ಅಂದರೆ ಹ್ಯುಮಿಲಿಟಿ ಈಸ್ ದ ಫೌಂಡೇಶನ್ ಆಫ್ ದ ಪ್ರೇಯರ್. ಪ್ರಾರ್ಥನೆಗೆ ಬೇಕಾಗಿರೋದು ದೀನತೆ. ಲೂಕನ ಶುಭ ಸಂದೇಶದಲ್ಲಿ 18ನೇ ಅಧ್ಯಾಯದಲ್ಲಿ ಯೇಸು ಸ್ವಾಮಿ ಹೇಳ್ತಾರೆ, ಒಂದು ಸಾಮತಿ ಮುಖಾಂತರವಾಗಿ 10ನೇ ವಾಕ್ಯದಿಂದ ಅನಿಸುತ್ತೆ, ಇಬ್ಬರು ದೇವಾಲಯಕ್ಕೆ ಪ್ರಾರ್ಥನೆ ಮಾಡಲಿಕ್ಕಾಗಿ ಬರ್ತಾರಂತೆ. ಇಬ್ಬರು ಬಂದಿದ್ದು ಪ್ರಾರ್ಥನೆ ಮಾಡಲಿಕ್ಕೆ, ಊಟ ಮಾಡಲಿಕ್ಕಲ್ಲ, ಕನ್ವೆನ್ಷನ್ಗಲ್ಲ, ಇಬ್ಬರು ಪ್ರಾರ್ಥನೆ ಮಾಡ್ಲಿಕ್ಕೆ ಬರ್ತಾರೆ. ಒಬ್ಬ ಪ್ರಾರ್ಥನೆ ಮಾಡುವಾಗ ಅವನು ಫಸ್ಟ್ ಏನು ಹೇಳ್ತಾನೆ ಗೊತ್ತಾ? ದೇವರಿಗೆ ಥ್ಯಾಂಕ್ಸ್ ಎಲ್ಲ ಹೇಳ್ತಾನೆ. ಥ್ಯಾಂಕ್ ಯು ಜೀಸಸ್, ಪ್ರೈಸ್ ಯು ಜೀಸಸ್, ಹಾಲೆಲೂಯಾ, ಪ್ರೈಸ್ ದ ಲಾರ್ಡ್, ಹಾಲೆಲೂಯಾ. ನಾವು ಹೇಳಲ್ವಾ ಪ್ರಾರ್ಥನೆ ಪ್ರಾರಂಭ ಮಾಡೋದೆ ಥ್ಯಾಂಕ್ ಯು ಹಾಲೆಲೂಯಾ ಹಾಲೆಲೂಯಾ ಎಲ್ಲ ಹೇಳ್ತೀವಿ. ಅವನು ಹಾಗೆ ಹೇಳ್ದ. ಆದರೆ ಯಾಕೆ ಥ್ಯಾಂಕ್ಸ್ ಹೇಳ್ದ ಅಂತ ಕೇಳಿಸ್ಕೊಳ್ಳಿ. ಯಾಕೆ ಹೇಳದಂತೆ? ಲೂಕನ ಶುಭ ಸಂದೇಶ 18ನೇ ಅಧ್ಯಾಯ 9ರಿಂದ ಇರೋ ವಾಕ್ಯ, 9-10 ನೋಡಿ. ಕೆಲವರು ತಾವೇ ಸತ್ಪುರುಷರು ಎಂದುಕೊಂಡು ಇತರರನ್ನು ತುಚ್ಛವಾಗಿ ಕಾಣುತ್ತಿದ್ದರು. ಅಂಥವರನ್ನು ಉದ್ದೇಶಿಸಿ ಯೇಸು ಸ್ವಾಮಿ ಸಾಮತಿಯನ್ನು ಹೇಳಿದರು. ಈ ಸಾಮತಿ ಹೇಳ್ತಾರೆ, ಒಮ್ಮೆ ಇಬ್ಬರು ಪ್ರಾರ್ಥನೆ ಮಾಡಲು ದೇವಾಲಯಕ್ಕೆ ಹೋದರು. ಇವರಲ್ಲಿ ಒಬ್ಬನು ಫರಿಸಾಯನು, ಒಬ್ಬನು ಫರಿಸಾಯ, ಇನ್ನೊಬ್ಬನು ಸುಂಕ ವಸೂಲಿಯವನು. ಇನ್ನೊಬ್ಬ ಚರ್ಚ್ ಒಳಗಡೆ ಬರಲ್ಲ, ಅವನು ಹೊರಗಡೆ ಇರ್ತಾನೆ. ಇನ್ನೊಬ್ಬ 24 ಗಂಟೆ ಚರ್ಚ್ ಒಳಗಡೆನೇ ಇರ್ತಾನೆ. ಕೆಲವರು ಇರ್ತಾರಲ್ಲ, ನಾವೆಲ್ಲೂ ಹೊರಗಡೆ ಜನರ ಜೊತೆಗೆ ಸೇರಲ್ಲ, ನಾವೇನಿದ್ರು ಧ್ಯಾನ ಕೇಂದ್ರದ ಒಳಗಡೆ ಗುಲಾಮರಾಗಿ ಇರುವವರು, ನಾವಿಲ್ಲೇ ಪ್ರಾರ್ಥನೆ, ನಮ್ಮ ಜೀವನ ಇಲ್ಲೇ. ಆ ಥರ ಫರಿಸಾಯರು ಮೆಂಟಾಲಿಟಿ ಅವರು ಕೆಲವರು ಇದ್ದಾರೆ. ಅವರು ಯಾರ ಜೊತೆಗೂ ಸೇರಲ್ಲ, ಯಾಕಂದರೆ ಅವರು ಪ್ರಾರ್ಥನೆಯಲ್ಲಿ ಇರುವವರು. ಅವರು ಪ್ರೇಯರ್ 24 ಗಂಟೆ ಅವ್ರ ಕೆಲಸನೇ ಪ್ರಾರ್ಥನೆ. ನಾವು ಕೆಲವ್ರಿಗೆ ಕೇಳೋದು, ನೀವು ಇಲ್ಲಿ ಏನು ಮಾಡ್ತೀರಿ? ನಾವು ಪ್ರಾರ್ಥನೆ ಮಾಡ್ತೀವಿ. ಅವ್ರನ್ನ ನೋಡಿದರೆ ದೆವ್ವಗಳ ಥರ ಕಾಣ್ತಾರೆ, ಒಳಗಡೆ ಸ್ಪಿರಿಟ್ ಇರೋದು ಬೇರೆ ಸ್ಪಿರಿಟ್. ಅವ್ರು ಹೇಳೋದು ಮಾತ್ರ ನಾವು ಎಲ್ಲಿರೋದು ಪ್ರಾರ್ಥನೆಯಲ್ಲಿದ್ದೀವಿ ಅಂತ. ಅದು ಯಾವ
ಯಾವ ಪ್ರಾರ್ಥನೆನೋ ಗೊತ್ತಿಲ್ಲ. ನಾನು ಹೇಳಿದ್ನಲ್ಲ, ಈ ರೀತಿ ಪ್ರಾರ್ಥನೆ ಪಿಶಾಚಿಗೆ ಸಲ್ಲುವ ಪ್ರಾರ್ಥನೆಗಳು ಇದೆ, ದೇವರಿಗೆ ಸಲ್ಲುವ ಪ್ರಾರ್ಥನೆಗಳು ಇದೆ. ನಿಮ್ಮ ಪ್ರಾರ್ಥನೆ ಯಾರಿಗೆ ಸಲ್ತಾ ಇದೆ ನೀವು ತಿಳ್ಕೊಳ್ಳಿ ವಾಕ್ಯದ ಮುಖಾಂತರವಾಗಿ. ದೇವರ ವಾಕ್ಯ ಎಂಬ ಕನ್ನಡಿ ನಿಮ್ಮ ಮುಂದೆ ಹಿಡಿಬೋದು ಅಷ್ಟೇ. ನಾನು ಇದನ್ನು ನೋಡಿ ನಿಮ್ಮ ಮುಖ ನೋಡ್ಕೊಳ್ಳಿ, ಹೇಗೆ ಕಾಣಿಸ್ತಾ ಇದ್ದೀರಿ ಅಂತ. ನಿಮ್ಮ ಪ್ರಾರ್ಥನೆ ಎಲ್ಲಿ ಹೋಗ್ತಾ ಇದೆ, ಯಾವ ಕಡೆ ಡೈವರ್ಟ್ ಆಗ್ತಾ ಇದೆ, ಯಾಕೆ ಡೈವರ್ಟ್ ಆಗ್ತಾ ಇದೆ, ಎಲ್ಲಿ ಹೋಗಬೇಕು, ಹೇಗೆ ಹೋಗಬೇಕು ಅಂತ ಈ ಕನ್ನಡಿ ಮುಂದೆ ನಿಂತ್ಕೊಂಡ್ರೆ ಕ್ಲೀನಾಗಿ ಕಾಣಿಸುತ್ತೆ, ನೀಟಾಗಿ ಕಾಣಿಸುತ್ತೆ. ಅದಕ್ಕೆ ಬೈಬಲ್ ಓದಬೇಕು ಅಂತ ಹೇಳೋದು. ಸುಮ್ಮನೆ ಯಾರೋ ಹೇಳಿದ್ ಕೇಳಿಸ್ಕೊಂಡು ಗುಂಡು ತಲೆ ಆಡಿಸ್ಕೊಂಡು ಹೋಗೋದಲ್ಲ, ಬೈಬಲ್ ಓದಬೇಕು. ಓದುವಾಗ ನಿನಗೆ ಅರ್ಥ ಆಗುತ್ತೆ ದೇವರು ಯಾರು, ನಾನು ಯಾರು, ಪ್ರಾರ್ಥನೆ ಅಂದರೆ ಏನು, ಯಾರ ಹತ್ರ ಮಾಡಬೇಕು, ಯಾವ ಥರ ಮಾಡಬಾರ್ದು, ಯಾಕೆ ಮಾಡಬೇಕು, ಹೇಗೆ ಮಾಡಬೇಕು, ಹೇಗೆ ಮಾಡಬಾರ್ದು, ಯಾವುದು ಸರಿಯಾದ ಪ್ರಾರ್ಥನೆ, ಯಾವುದು ರಾಂಗ್ ಪ್ರಾರ್ಥನೆ, ಯಾವುದು ಸರಿಯಾದ ಆರಾಧನೆ, ಯಾವುದು ತಪ್ಪಾದ ಆರಾಧನೆ, ಪ್ರತಿಯೊಂದು ಬೈಬಲಲ್ಲಿದೆ. ಎಲ್ಲ ಆರಾಧನೆಯೂ ಸರಿಯಲ್ಲ, ಸರಿಯಾದ ಆರಾಧನೆ ಇದೆ. ಎಲ್ಲ ಪ್ರಾರ್ಥನೆಯೂ ಸರಿಯಲ್ಲ, ಸರಿಯಾದ ಪ್ರಾರ್ಥನೆಯೂ ಇದೆ. ಸೊ ಆದ್ದರಿಂದ ಎಲ್ಲದೂ ಡೀಟೇಲಾಗಿ ಹೇಳಲಿಕ್ಕೆ ಒಂದು ಧ್ಯಾನಕೂಟದಲ್ಲಿ ಆಗೋದಿಲ್ಲ. ಬೇರೆ ಬೇರೆ ಧ್ಯಾನಕೂಟಕ್ಕೆ ಹೀಗೆ ಬರ್ತಾ ಇದ್ದರೆ ಸ್ವಲ್ಪ ಸ್ವಲ್ಪ ಅಲ್ಲಲ್ಲೇ ಹೊಸ ಹೊಸ ಆತ್ಮಿಕ ಸತ್ಯಗಳು ಪವಿತ್ರಾತ್ಮರು ನಮಗೆ ಪ್ರಕಟಪಡಿಸಿ ಕೊಡ್ತಾ ಹೋಗ್ತಾರೆ. ಹೀಗೆ ಇದನ್ನು ತಿಳ್ಕೊಂಡು ನಾವು ಬೆಳಿಬೋದು ಆತ್ಮಿಕವಾಗಿ. ಥರ ಆಸಕ್ತಿ ಇದ್ದರೆ ಬನ್ನಿ, ಎಲ್ರಿಗೂ ಕೂಡ ಸ್ವಾಗತ. ಮುಂದಿನ 13ನೇ ತಾರೀಕು, ಮಾರ್ಚ್ ತಿಂಗಳು 13ನೇ ತಾರೀಕು ಮುಲ್ಕಿ ಡಿವೈನ್ ಕಾಲ್ ಸೆಂಟರ್ ಮಂಗಳೂರಿನಲ್ಲಿ, ಅಲ್ಲಿ ಡಿವೈನ್ ಕಾಲ್ ಸೆಂಟರ್ ರಿಟ್ರೀಟ್ ಸೆಂಟರ್ನಲ್ಲಿ ಬರ್ನಿಂಗ್ ಬುಷ್ 3 ಎಂಬ ಹೆಸರಿನಲ್ಲಿ ಒಂದು ಧ್ಯಾನಕೂಟ ಪ್ರಾರಂಭ ಆಗುತ್ತೆ. 16ನೇ ತಾರೀಕು ಸಂಜೆ 4 ಗಂಟೆ ತನಕ ಇರುತ್ತೆ. ಸೊ ಆಲ್ ಆರ್ ವೆಲ್ಕಮ್ ಟು ನೋ ಕ್ರೈಸ್ಟ್ ಮೋರ್. ಯೇಸುವನ್ನು ಇನ್ನೂ ಹೆಚ್ಚಾಗಿ ಅರಿತುಕೊಳ್ಳಲಿಕ್ಕೆ ಎಲ್ರಿಗೂ ಸ್ವಾಗತ. ಅದೇ ರೀತಿ ಪ್ರತಿ ತಿಂಗಳು ಮೊದಲನೇ ಭಾನುವಾರ ಮೈಲಸಂದ್ರದಲ್ಲಿ ಇದೆ, ಹೋಲಿ ಟ್ರಿನಿಟಿ ಚರ್ಚ್ ಅಲ್ಲಿ ಕೂಡ ಮೈಲಸಂದ್ರದಲ್ಲಿ ಪ್ರತಿ ತಿಂಗಳು ಮೊದಲನೇ ಭಾನುವಾರ. ಇವತ್ತು ಫಸ್ಟ್ ಸಂಡೇ ಇವತ್ತಿದೆ, ಈಗ ಅಲ್ಲಿಗೆ ಹೋಗ್ಬೇಕು, ಅಲ್ಲಿ ನಡೀತಾ ಇದೆ ಧ್ಯಾನ, ಇಲ್ಲಿ ಮುಗಿಸಿ ಅಲ್ಲಿಗೆ ಹೋಗೋದು. ಓಕೆ, ನೀವು ಕೂಡ ಬರ್ಬೋದು ಪ್ರತಿ ತಿಂಗಳು. ಅದೇ ರೀತಿ ಪ್ರತಿ ತಿಂಗಳು 4ನೇ ಭಾನುವಾರ ಅನ್ಬಾಲ ಹೆರಿಟೇಜ್ ಸೆಂಟರ್ ಇಲ್ಲಿ ದೆಂಕಣಿಕೋಟೆಯಲ್ಲಿ 4ನೇ ಶುಕ್ರವಾರ ಸಂಜೆ ಪ್ರಾರಂಭ ಆಗುತ್ತೆ. ಶನಿವಾರ ಭಾನುವಾರ 2 ಫುಲ್ ಡೇಸ್ ಇಲ್ಲೂ ಕೂಡ ಬಂದು ಈ ರೀತಿ ಆತ್ಮಿಕ ಸತ್ಯವನ್ನು ಕೇಳಿ ತಿಳ್ಕೊಂಡು ಬೆಳಿಬೋದು. ಇಲ್ಲ ಅಂದರೆ ಸುಮ್ಮನೆ ಪಿಶಾಚಿ ವಶದಲ್ಲಿದ್ದು ಪಿಶಾಚಿಗೆ ಆರಾಧನೆ ಮಾಡಿಕೊಂಡು, ಯೇಸು ಹೆಸರಲ್ಲಿ ಪಿಶಾಚಿಗೆ ಆರಾಧನೆ ಹೋಗ್ತಾ ಇರುತ್ತೆ, ಯೇಸು ಹೆಸರಲ್ಲಿ ಪ್ರಾರ್ಥನೆ ಪಿಶಾಚಿಗೆ ಹೋಗ್ತಾ ಇರುತ್ತೆ. ಅದರಿಂದ ಪಿಶಾಚಿ ಕಾರ್ಯ ನಡೀತಾ ಇರುತ್ತೆ, ದೇವರ ಕಾರ್ಯ ನಡೆಯೋದು ಇಲ್ಲ, ದೇವರ ದಾರಿ ಕಾಣೋದು ಇಲ್ಲ. ಅಂಥ ಒಂದು ಜೀವನ ಬೇಡವೇ ಬೇಡ. ಆದ್ದರಿಂದ ಈ ಆತ್ಮಿಕ ಸತ್ಯಗಳನ್ನ ತಿಳ್ಕೊಂಡು ದೇವರ ದಾರಿನ ಕಂಡುಕೊಂಡು ನೆಮ್ಮದಿಯಾಗಿ ಭೂಮಿಯಲ್ಲಿ ಒಂದು ಸ್ವರ್ಗ ಸಾಮ್ರಾಜ್ಯದ ಪ್ರಜೆಯಾಗಿ, ಬೆಳಕಿನ ಮಕ್ಕಳಾಗಿ ನಾವು ಬದುಕಿ ಲಾಸ್ಟಿಗೆ ಅಲ್ಲಿ ಸೇರ್ಕೋಬೇಕು. ಅದೇ ಉದ್ದೇಶ, ಅದಿಲ್ಲದೆ ಬೇರೆ ಏನು ಉದ್ದೇಶ ಇಲ್ಲ. ಇಲ್ಲಿ ಏನು ಸಾಧನೆ ಮಾಡಲಿಕ್ಕಿದೆ, ಏನು ಸಾಧನೆ ಮಾಡಿದರೂ ಎಲ್ಲ ಬಿಟ್ಟು ಹೋಗಬೇಕಾಗತ್ತೆ. ಯೋಬ ಹೇಳಿದ ಹಾಗೆ, ಬರಿಗೈಯಲ್ಲಿ ಬಂದೆ ತಾಯಿ ಗರ್ಭದಿಂದ, ಬರಿಗೈಯಲ್ಲಿ ಹೋಗ್ತೀನಿ ಇಲ್ಲಿಂದ ಅಂತ. ಏನೂ ಹೊತ್ಕೊಂಡು ಹೋಗೋದಿಲ್ಲ, ಯಾರನ್ನೂ ಹೊತ್ಕೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ. ಆದರೆ ನೀನು ಇಲ್ಲಿಂದ ಹೋಗುವಾಗ ಯೇಸುನ ಹೊತ್ಕೊಂಡು ಹೋಗ್ಬೇಕು, ಆಗ ಯೇಸು ಇರೋ ಜಾಗಕ್ಕೆ ನೀನು ಹೋಗ್ತೀಯ. ಅದರಿಂದ ಯೇಸುನ ಕಳ್ಕೊಬೇಡ. ಏನನ್ನು ಕಳ್ಕೊಂಡ್ರೂ ಪರವಾಗಿಲ್ಲ ಜೀವನದಲ್ಲಿ, ಯೇಸು ಕ್ರಿಸ್ತನನ್ನು ಮಾತ್ರ ಕಳ್ಕೊಬೇಡ. ನಿನ್ನ ಪ್ರಾಣ ಹೋದರೂ ಪರವಾಗಿಲ್ಲ, ಯೇಸುನ ಕಳ್ಕೊಬೇಡ. ಯೇಸುನ ನೀನು ಉಳಿಸ್ಕೊಳ್ಳೋಕ್ಕೋಸ್ಕರ ನಿನ್ನ ಪ್ರಾಣ ಕೊಡೋದಾದರೆ ಆ ಯೇಸು ನಿನಗೆ ಜೀವ ಕೊಟ್ಟು ವಾಪಸ್ ನಿನ್ನನ್ನು ಪುನರುತ್ಥಾನಗೊಳಿಸ್ತಾರೆ. ಆದರೆ ಯೇಸುನ ಮಾತ್ರ ಕಳ್ಕೊಬೇಡಿ. ಯಾವುದು ಕಾರಣಕ್ಕೂ ನೀವು ಏನೇ ಕಳ್ಕೊಂಡ್ರೂ ಯೇಸುನ ಕಳ್ಕೊಬೇಡಿ. ಯಾಕಂದರೆ ಅವರೇ ನಿತ್ಯವಾದ ಜೀವ. ನಮ್ಮದು ನಿತ್ಯ ಜೀವ ಅಲ್ಲ, ನಮ್ಮದು ಬರೀ ಜೀವ. ನಿತ್ಯ ಜೀವದಕ್ಕೋಸ್ಕರ ಬರೀ ಜೀವ ಹೋದರೂ ಪರವಾಗಿಲ್ಲ, ನಮಗೆ ನಿತ್ಯ ಜೀವ ಸಿಗುತ್ತೆ. ಆದ್ದರಿಂದನೇ ಯೇಸುಗೋಸ್ಕರ ಎಷ್ಟೋ ಜನ ಸಾಯಲಿಕ್ಕೆ ತಯಾರಾಗಲಿಕ್ಕೆ ಕಾರಣ ಏನು ಅಂದರೆ, ಅವ್ರಿಗೆ ಗೊತ್ತಿತ್ತು ನಮ್ಮದು ಬರೀ ಜೀವ, ಹೋದರೆ ಹೋಗಲಿ, ಯೇಸುನ ಉಳಿಸ್ಕೊಳ್ಳೋಣ, ನಮ್ಮಲ್ಲಿ ನಿತ್ಯ ಜೀವವನ್ನು ಉಳಿಸ್ಕೊಳ್ಳೋದಕ್ಕೋಸ್ಕರ ನಮ್ಮ ಈ ಕ್ಷಣಿಕವಾದ ಜೀವ ಹೋದರೂ ಹೋಗಲಿ, ಆಗ ನಮ್ಮೊಳಗಡೆ ನಿತ್ಯ ಜೀವ ಇರೋದರಿಂದ ನಾವು ಸಾವನ್ನು ಗೆಲ್ಲಲಿಕ್ಕಾಗ್ತದೆ, ಮೃತ್ಯುಂಜಯರಾಗಲಿಕ್ಕಾಗ್ತದೆ, ನಾವು ನಿತ್ಯವೂ ಜೀವಿಸಲಿಕ್ಕೆ ಆಗುತ್ತೆ ಅನ್ನೋ ಒಂದು ಗ್ಯಾರಂಟಿ, ಒಂದು ವಿಶ್ವಾಸ ಅವರಲ್ಲಿ ಇದ್ದಿದ್ದರಿಂದ ಅವರು ಯೇಸುಗೋಸ್ಕರ ಬದುಕಲಿಕ್ಕೂ ಸಾಯಲಿಕ್ಕೂ ತಯಾರಾದರು. ನಮಗೆ ಯಾಕೆ ಯೇಸುಗೋಸ್ಕರ ಬದುಕಲಿಕ್ಕೆ ಸಾಯಲಿಕ್ಕೆ ತಯಾರಾಗ್ತಾ ಇಲ್ಲ, ಧೈರ್ಯ ಇಲ್ಲ, ವಿಶ್ವಾಸ ಇಲ್ಲ ಅಂದರೆ ನಮಗೆ ನಿತ್ಯ ಜೀವದ ಅರಿವಿಲ್ಲ, ನಿತ್ಯ ಜೀವದ ಬಗ್ಗೆ ಏನೂ ಅನುಭವ ಇಲ್ಲ, ನಿತ್ಯ ಜೀವ ಗೊತ್ತಿಲ್ಲದೆ ಇರೋದ್ರಿಂದ, ಅಂದರೆ ಯೇಸು ಗೊತ್ತಿಲ್ಲದೆ ಇರೋದ್ರಿಂದ. ಆದ್ದರಿಂದ ಯೇಸುವನ್ನು ಅರಿತುಕೊಳ್ಳಲಿಕ್ಕೆ ಈ ರೀತಿ ಧ್ಯಾನಕೂಟಗಳಿಗೆ ನೀವು ಬರ್ತಾ ಇದ್ದರೆ ಯೇಸುವಿನ ಅರಿವು ಇನ್ನೂ ಅಧಿಕವಾಗಿ ಪರಿಶುದ್ಧಾತ್ಮರು ದಾಹವುಳ್ಳ ಪ್ರತಿಯೊಬ್ಬರಿಗೂ ಕೊಡ್ತಾರೆ. ದಾಹ ಇಲ್ಲದಿರೋ ಸೋಂಬೇರಿಗಳಿಗೆ ಏನೂ ಸಿಗೋದಿಲ್ಲ, ದಾಹ ಇರುವವರಿಗೆ ದೇವರು ಕೊಡ್ತಾರೆ. ಆದ್ದರಿಂದ ನಾವು ಆತ್ಮಿಕವಾಗಿ ಬಲಗೊಳ್ಬೋದು, ಆತ್ಮಿಕವಾಗಿ ಬೆಳಿಬೋದು, ದೇವರ ದಾರಿಯಲ್ಲಿ ನಮಗೆ ಹೋಗ್ಲಿಕ್ಕಾಗುತ್ತೆ. ಓಕೆ, ಪ್ರಾರ್ಥನೆ ವಿಷಯಕ್ಕೆ ಬರೋಣ. ಪ್ರಾರ್ಥನೆ ಮಾಡುವಾಗ ಒಬ್ಬ ಬರ್ತಾನೆ, ಫರಿಸಾಯ ಬರ್ತಾನೆ. ಅವನು ತುಂಬ ಲೋಕ ದೃಷ್ಟಿನಲ್ಲಿ, ಜನರ ದೃಷ್ಟಿನಲ್ಲಿ, ಎಲ್ಲ ಧಾರ್ಮಿಕ ವ್ಯಕ್ತಿಗಳ ದೃಷ್ಟಿನಲ್ಲಿ ತುಂಬ ಒಳ್ಳೆಯವನು, ಆಯಿತಾ, ಎಲ್ಲ ಪಕ್ಕ ಮಾಡುವಂತನು. ಅವನು ಬಂದೇನಂತ ಹೇಳ್ತಾನೆ, ಅವನು ದೇವಾಲಯಕ್ಕೆ ಬಂದೇನು ಹೇಳ್ತಾನೆ ಓದಿ.
ಫರಿಸಾಯನು ಮುಂದೆ ನಿಂತು ಫರಿಸಾಯನು ಮುಂದೆ, ಅವನು ಹಿಂದೆ ನಿಂತಿಲ್ಲ, ಮುಂದೆ ಬರ್ತಾನೆ, ಆಲ್ಟ್ರ್ ಹತ್ರ ಬರ್ತಾನೆ. ಆಯ್ತಾ, ದೇವರು ಹತ್ರ ಇದ್ದಾರೆ, ಕೆಲವರು ಹತ್ರ ಹೋಗ್ತಾರಲ್ಲ, ಮುಂದೆ ನಿಂತು ತನ್ನಷ್ಟಕ್ಕೆ ಹೀಗೆ ಪ್ರಾರ್ಥನೆ ಮಾಡಿದ. ಮುಂದೆ ನಿಲ್ಬೇಕಾ ಜಾಗದಲ್ಲಿ ಮುಂದೆ ನಿಲ್ಬೇಕಾಯ್ತಾ. ಈ ಧ್ಯಾನಕ್ಕೆಲ್ಲ ಬರುವಾಗ ವಾಕ್ಯ ಕೇಳಲಿಕ್ಕೆ ಮುಂದೆ ಬರಬೇಕು, ಎಷ್ಟು ಮುಂದಾಗುತ್ತೋ ಅಷ್ಟು ಮುಂದೆ ಇರಬೇಕು. ಸೋಂಬೇರಿಗಳ ಥರ ಮುದುಕರ ಥರ ಹಿಂದೆ ಕೂತ್ಕೊಳ್ಳೋದಲ್ಲ. ಸೊ ಅದು ನೆನ್ಪಿಟ್ಕೊಳ್ಳಿ. ಕೆಲವರು ಇದ್ದಾರೆ, ಕೆಲವು ಹಿಂದೆ ಇರ್ತಾರೆ, ಯಾಕಂದರೆ ಅವಾಗ ಎದ್ದು ಹೋಗ್ತಾ ಇರ್ಬೋದು ಅಲ್ವಾ. ಅದಕ್ಕೆ ಸೊ ಮುಂದೆ ಕೂತ್ಕೊಂಡ್ರೆ ಅವ್ರನ್ನೇ ನೋಡ್ತಾ ಇರ್ತಾರಲ್ಲ ಹೀಗೆ. ಅದಕ್ಕೆ ಸೊ ಮುಂದೆ ಕೂತ್ಕೋಬೇಕು. ವಾಕ್ಯ ಕೇಳಲಿಕ್ಕೆ ಎಲ್ಲಿರಬೇಕು? ಮುಂದೆ ಇರಬೇಕು ಯಾವಾಗಲೂ. ಕೇಳಿಸ್ಕೊಳ್ಳಿ. ಬೇರೆ ವಿಷಯಕ್ಕೆ ಹಿಂದೆ ಇದ್ರೂ ಪರವಾಗಿಲ್ಲ. ಊಟ ಮಾಡೋ ವಿಷಯಕ್ಕೆ ಬೇಕಾದ್ರೆ ಹಿಂದೆ ಇರಿ, ಲಾಸ್ಟ್ ಇರಿ ಕ್ಯೂ ಅಲ್ಲಿ. ಕೆಲವರು ಊಟಕ್ಕೋಸ್ಕರನೇ ಹಿಂದೆ ಕೂತ್ಕೊಂಡಿರ್ತಾರೆ, ಬಿಟ್ಟು ತಕ್ಷಣ ಓಡ್ ಹೋಗ್ಬೋದಲ್ಲ ಪ್ಲೇಟ್ ಇಟ್ಕೊಂಡು ಅಂತ ಹಿಂದೆ ಕೂತ್ಕೊಂಡಿರ್ತಾರೆ. ಅವರಿಗೆ ಈ ಅಳಿದು ಹೋಗುವ ಆಹಾರದ ಮೇಲೇ ಆಸೆ, ಯಾರಾದ್ರೂ ತಿನ್ಕೊಂಡು ಹೋಗ್ಬಿಟ್ರೆ ಅಂತ. ಸೊ ಆದ್ದರಿಂದ ನೀವು ಅಳಿದು ಹೋಗದೇ ಇರೋ ಆಹಾರ ತಗೋಬೇಕು, ಮುಂದೆ ಕೂತ್ಕೋಬೇಕು. ಹಾಕಿದ ತಕ್ಷಣ ನಾನೇ ಎತ್ಕೋಬೇಕು ಅಂತ ನೀವು ಮುಂದೆ ಕೂತ್ಕೋಬೇಕು. ಹಿಂದೆ ಇದ್ದವನಿಗೆ ಲಾಸ್ಟ್ ಸಿಕ್ಕಿದ್ರೆ ಸಿಕ್ತು, ಇಲ್ಲ ಅಂದರೆ ಇಲ್ಲ. ಅದಕ್ಕೆ ಕೆಲವರೆಲ್ಲ ಧ್ಯಾನಕ್ಕೆ ಬಂದು ಹಿಂದಿನ ಸೀಟಲ್ಲೇ ಕೂತ್ಕೊಂಡು ಅವ್ರು ಹಿಂದೆ ಇರ್ತಾರೆ, ಯಾವಾಗಲೂ ಹಿಂದುಳಿದ ಕ್ರೈಸ್ತರಾಗಿರ್ತಾರೆ. ಸೊ ಅದರಿಂದ ನೀವು ಮುಂದುವರಿದ ಕ್ರೈಸ್ತರಾಗಬೇಕಾದ್ರೆ ಮುಂದೆ ಬಂದು ಕೂತ್ಕೋಬೇಕು, ಆಯಿತಾ. ಚೇರೆಲ್ಲ ಖಾಲಿ ಬಿಡಬಾರ್ದು. ಇಲ್ಲಿ ನೋಡಿ 3 ಚೇರ್ ಖಾಲಿ ಇದೆ, ಇಲ್ಲಿ 3 ಜನ ದೇವದೂತರು ಕೂತ್ಕೊಂಡು ಆಲಿಸ್ತಾ ಇದ್ದಾರೆ. ಏನು ಮಾಡೋಕ್ಕಾಗತ್ತೆ, ಅವರು ಚಾನ್ಸ್ ಅದು. ಅವ್ರು ಬಿಡಲ್ಲ ಒಂದು ಚೇರು, ಅವರು ಇಲ್ಲಿ ಕೂತ್ಕೊಂಡು ಆಲಿಸ್ತಾ ಇದ್ದಾರೆ. ಇದೆಲ್ಲ ನೀವು ಆಲಿಸ್ತಾ ಇದ್ದೀರೋ ಇಲ್ಲೋ ಗೊತ್ತಿಲ್ಲ, ಆದರೆ ದೇವದೂತರಿಗೆ ಈ ಶುಭ ಸಂದೇಶ ಸಿಗ್ತಾ ಇಲ್ಲಲ್ಲ, ಅದಕ್ಕೆ ಅವ್ರು ಇಲ್ಲಿ ಕೂತ್ಕೊಂಡು ಆಲಿಸ್ತಾರೆ. ಐ ಬಿಲೀವ್, ನಾನು ನಂಬ್ತೀನಿ. God bless you all the angels here. You are blessed today to hear this gospel of Jesus Christ. Praise the Lord. Hallelujah. ಯೇಸುವೆ ಸ್ತೋತ್ರ. ಓಕೆ, ಫರಿಸಾಯ ಮುಂದೆ ಬಂದ, ಪ್ರಯೋಜನ ಆಗಲಿಲ್ಲ. ಅವ್ನು ಮುಂದೆ ಬಂದರೂ ಪ್ರಯೋಜನ ಆಗಲಿಲ್ಲ. ಸೊ ಆ ರೀತಿ ಮುಂದೆ ಬರೋದಲ್ಲ. ನಾನು ಹೇಳ್ತಾರೆ, ಈ ಧ್ಯಾನಕ್ಕೆ ಮುಂದೆ ವಾಕ್ಯ ಕೇಳಿಸ್ಕೊಳ್ಳುವಾಗ ನೆಕ್ಸ್ಟ್ ಟೈಮ್ ಎಲ್ಲರೂ ಮುಂದೆ ಇರಬೇಕು, ಆಯಿತಾ. ಓಕೆ. ಓ ದೇವರೇ, ನಾನು ಇತರರ ಹಾಗೆ ಅಲ್ಲ. ಅವರು ಇಂಗ್ಲೀಷಲ್ಲಿ ಏನಿದೆ ಗೊತ್ತಾ? ಲಾರ್ಡ್, ಐ ಥ್ಯಾಂಕ್ ಯು ಫಾರ್ ನಾಟ್ ಐ ಆಮ್ ಲೈಕ್ ಅದರ್ ಪೀಪಲ್. ಐ ಥ್ಯಾಂಕ್ ಯು ಅಂತ ಇದೆ, ಫಸ್ಟ್ ಥ್ಯಾಂಕ್ಸ್ ಇದೆ, ಇದೆಯಾ ಇಂಗ್ಲೀಷಲ್ಲಿ? ಗಾಡ್, ಐ ಥ್ಯಾಂಕ್ ಯು ದಟ್ ಐ ಆಮ್ ನಾಟ್ ಲೈಕ್ ಅದರ್ ಪೀಪಲ್. ನೋಡಿ, ಫಸ್ಟ್ ಹೇಳ್ತಾ ಇರೋದೇನು? ಥ್ಯಾಂಕ್ ಯು ಲಾರ್ಡ್, ಐ ಥ್ಯಾಂಕ್ ಯು. ಪ್ರಭುವೇ ನಿಮಗೆ ಸ್ತೋತ್ರ. ಕೆಲವರು ಸ್ತೋತ್ರ ಹೇಳ್ತಾರೆ, ಆದರೆ ಹೃದಯದಲ್ಲಿ ದೀನತೆ ಇದೆಯಾ? ಸ್ತೋತ್ರ ಯಾಕೆ ಹೇಳ್ತಾ ಇದೆಯಾ ನೀನು, ಅದು ಗೊತ್ತಾಗಬೇಕಲ್ಲ. ಇವನು ಹೇಳ್ತಾ ಇರೋದು ಯಾಕೆ ಗೊತ್ತಾ? ನಾನು ಅವ್ರ ಥರ ಇಲ್ಲ ದೇವರೇ, ನಾನು ಅವ್ರ ಥರ ಕಳ್ಳ ಅಲ್ಲ, ಅದಕ್ಕೆ ಸ್ತೋತ್ರ. ನಾನು ಇವ್ರ ಥರ ವ್ಯಭಿಚಾರ ಮಾಡಿಲ್ಲ, ಅದಕ್ಕೆ ಸ್ತೋತ್ರ. ನಾನು ಇವ್ರ ಥರ ಚರ್ಚಿಗೆ ಬರದೆ ಸೋಂಬೇರಿಯಾಗಿ ಥಿಯೇಟ್ರು ಸುತ್ತಕೊಂಡಿಲ್ಲ, ಡೈಲಿ ಚರ್ಚಿಗೆ ಬರ್ತಾ ಇದ್ದೀನಿ, ಅದಕ್ಕಾಗಿ ಸ್ತೋತ್ರ. ನಾನು ಇವ್ರ ಥರ ಬೈಬಲ್ ಓದ್ದೆ ಮೊಬೈಲ್ ಫೋನಲ್ಲೇ ಟೈಮ್ ವೇಸ್ಟ್ ಮಾಡಿಲ್ಲ, ನಾನು ಡೈಲಿ ಬೈಬಲ್ ಓದ್ತಾ ಇದ್ದೀನಿ, ಅದಕ್ಕಾಗಿ ಸ್ತೋತ್ರ. ಈ ರೀತಿ ನಿನ್ನ ಈ ಕಾರ್ಯಗಳನ್ನು ಸರಿ ಎಂದು ಹೇಳಲಿಕ್ಕೂ, ಬೇರೆಯವ್ರಿಗಿಂತ ನೀನು ಉತ್ತಮವಾಗಿದೆಯಾ ಅಂತ ಅಂದ್ಕೊಂಡು ಸ್ತೋತ್ರ ಹೇಳದೆ ಇರಲು ಸಾಧ್ಯವೇ ಅಂತ ನೀನು ಹಾಡಿದ್ರೆ ದೇವರು ಅಸಹ್ಯ ಪಡ್ತಾರೆ. ಈ ಫರಿಸಾಯ ಅದಕ್ಕೆ ಸ್ತೋತ್ರ ಹೇಳ್ದ, ದೇವ್ರೇ ನಮ್ಮ ಕುಟುಂಬ ಪ್ರಾರ್ಥನೆ ಕುಟುಂಬ, ಅದಕ್ಕಾಗಿ ಸ್ತೋತ್ರ. ಅದರ ಅರ್ಥ ಮಿಕ್ಕಿದ ಕುಟುಂಬ ಎಲ್ಲ ಹಾಳಾಗೋಗ್ಬಿಟ್ಟಿದೆ, ನಂದು ಮಾತ್ರ ಪ್ರಾರ್ಥನೆ ಕುಟುಂಬ, ಅದಕ್ಕಾಗಿ ಸ್ತೋತ್ರ. ದೇವ್ರೇ ನನಗೆ ನೀನು ಒಳ್ಳೆ ಮಕ್ಕಳನ್ನ ಕೊಟ್ಟಿದ್ಯಪ್ಪ, ಅಯ್ಯೋ ಪಕ್ಕದ ಮನೆ ಮಕ್ಕಳು ನೋಡಿ ಅಯ್ಯೋ ಬೇಡ ಅನಿಸ್ತು, ಸ್ತೋತ್ರ. ಇದೆಲ್ಲ ಏನು? ಇದೆಲ್ಲ ಫರಿಸಾಯನ ಮನೋಭಾವ. ಹಾಗಾದ್ರೆ ಅದಕ್ಕೆಲ್ಲ ಸ್ತೋತ್ರ ಹೇಳಬಾರ್ದಾ? ಸ್ತೋತ್ರ ಹೇಳಬೇಕು. ಯಾಕೆ ಹೇಳಬೇಕು ಅಂದರೆ ಆ ಕೃತಜ್ಞತಾ ಭಾವನೆಯಿಂದ ಹೇಳಬೇಕು. ಕೃತಜ್ಞತಾ ಭಾವನೆಯಿಂದ ನಾವು ಸ್ತೋತ್ರ ಹೇಳಬೇಕು. ಯಾವುದಕ್ಕಾಗಿ? ನಿನಗೆಷ್ಟು ದೇವರನ್ನ ತಿಳ್ಕೊಳ್ಳಿಕ್ಕಾಯ್ತು, ನೀನು ತಿಳ್ಕೊಳ್ಳಿಕ್ಕಾಯ್ತು, ನಿನಗೆ ದೇವರಿಂದ ಏನು ಒಳಿತನ್ನು ಅನುಭವಿಸ್ಲಿಕ್ಕಾಯ್ತು, ಅದನ್ನು ಸ್ಮರಿಸಿ. ಅಂದರೆ ದೇವರೇ ನನಗೆ ಇದು ಯಾವುದಕ್ಕೂ ಯೋಗ್ಯತೆ ಇಲ್ಲ, ಆದರೂ ನೀನು ನನಗಿದು ಮಾಡಿದೀಯ, ಇದು ಯಾವುದಕ್ಕೂ ನಾನಂತೂ ಅರ್ಹನಲ್ಲ,
ನನಗಿಂತ ಅವ್ರು ಅರ್ಹರಿದ್ದಾರೆ, ಆದರೆ ಅವ್ರನ್ನ ಬಿಟ್ಟು ನಿನ್ನನಿಗೆ ಮಾಡಿದೀಯ. ಎರಡಕ್ಕೂ ತುಂಬ ವ್ಯತ್ಯಾಸ ಇದೆ. ಎಷ್ಟೋ ಜನ ಜ್ಞಾನಿಗಳಿದ್ದಾರೆ, ಮೇಧಾವಿಗಳಿದ್ದಾರೆ, ಅವ್ರನ್ನ ಬಿಟ್ಟು ನೀನು ನನಗೆ ಜ್ಞಾನ ಕೊಟ್ಟಿದೀಯ. ಅದು ಹೇಳೋದಕ್ಕೂ ದೇವರೇ ಅವರೆಲ್ಲ ಜ್ಞಾನಿಗಳು ಅಂತ ಅಹಂಕಾರ ಪಡ್ತಾ ಇದ್ದಾರೆ, ಅವರೆಲ್ಲ ಜ್ಞಾನ ಇಲ್ಲ ಸಾಯ್ತಾ ಇದ್ದಾರೆ, ನನಗೆ ಜ್ಞಾನ ಕೊಟ್ಟಿದೆಯಾ ಅನ್ನೋದಕ್ಕೂ ವ್ಯತ್ಯಾಸ ಇದೆ. ಸೊ ದಟ್ ಗ್ರ್ಯಾಟಿಟ್ಯೂಡ್, ಅದು ಹ್ಯುಮಿಲಿಟಿ ಬರುತ್ತೆ. ದೀನತೆಯಿಂದ ಕೃತಜ್ಞತೆ ಹೇಳೋದಕ್ಕೂ, ನಾನು ಸಾಧಿಸಿದ ಏನು ಸಾಧನೆಯಿಂದ ಅದನ್ನು ಮೆಚ್ಚಿಕೊಂಡು, ನನ್ನನ್ನೇ ನಾನು ಮೆಚ್ಚಿಕೊಂಡು ನನ್ನ ಸಾಧನೆಯನ್ನು ಮುಂದೆ ಇಟ್ಕೊಂಡು ಥ್ಯಾಂಕ್ಸ್ ಹೇಳೋದಕ್ಕೂ ತುಂಬ ವ್ಯತ್ಯಾಸ ಇದೆ. ಸ್ವಾರ್ಥಭರಿತ ಕೃತಜ್ಞತೆ, ಇದು ನಿಸ್ವಾರ್ಥ ಕೃತಜ್ಞತೆ. ದೀನ ಹೃದಯದಿಂದ ಬರುವ ಕೃತಜ್ಞತೆಗೂ ಗರ್ವದಿಂದ ಬರುವ ಕೃತಜ್ಞತೆಗೂ ತುಂಬಾ ವ್ಯತ್ಯಾಸ ಇದೆ. ಈ ಎರಡು ಥ್ಯಾಂಕ್ ಯು ಜೀಸಸ್ಸೇ. ಅವನು ಹೇಳಿದ್ನಲ್ಲ, ಥ್ಯಾಂಕ್ ಯು ಲಾರ್ಡ್. ಎರಡೂ ಪ್ರೈಸ್ ಲಾರ್ಡೆ, ಎರಡೂ ಹಲ್ಲೆಲೂಯನೇ. ಆದರೆ ಎರಡೂ ಹಲ್ಲೆಲೂಯ ಒಂದೇ ಹಲ್ಲೆಲೂಯ ಅಲ್ಲ, ಒಂದೇ ರೀತಿಯ ಹಲ್ಲೆಲೂಯ ಅಲ್ಲ, ಎರಡೂ ವ್ಯತ್ಯಸ್ತವಾದ ಹಲ್ಲೆಲೂಯನೇ. ಪ್ರೈಸ್ ಲಾರ್ಡ್, ಹಲ್ಲೆಲೂಯ, ಯೇಸುವೇ ಸ್ತೋತ್ರ. ಓಕೆ, ಅದಾದ್ಮೇಲೆ ಕಂಟಿನ್ಯೂ ಓದಿ. ಅವರು ಕೊಳ್ಳೆಗಾರರು, ಅನ್ಯಾಯಗಾರರು, ವ್ಯಭಿಚಾರಿಗಳು. ನಾನು ಈ ಸುಂಕದವನಂತೆಯೂ ಅಲ್ಲ. ನಾನು ಅಲ್ಲಿ ಇದೇನಲ್ಲ, ಸುಂಕದ ಅವನ ಥರನೂ ಅಲ್ಲ. ಇದಕ್ಕಾಗಿ ನಿಮಗೆ ಧನ್ಯವಾದವನ್ನು ಸಲ್ಲಿಸುತ್ತೇನೆ. ಇದಕ್ಕಾಗಿ ನಿಮಗೆ ನಾನು ಧನ್ಯವಾದ. ನಾನು ಅವನ ಥರ ಅಲ್ಲ, ಅವಳ ಥರ ಅಲ್ಲ, ಅದಕ್ಕಾಗಿ ಸ್ತೋತ್ರ. ನಾನು ಅವನ ಥರ ಕುಡುಕ ಅಲ್ಲ, ಅದಕ್ಕಾಗಿ ಸ್ತೋತ್ರ. ನಾನು ಅವ್ರ ಥರ ಚೀಪಾಗಿ ಬಿಹೇವ್ ಮಾಡಿಲ್ಲ, ಅದಕ್ಕಾಗಿ ಸ್ತೋತ್ರ. ನಾನು ಅವ್ರ ಥರ ವ್ಯಭಿಚಾರ ಮಾಡಿಲ್ಲ, ಅದಕ್ಕಾಗಿ ಸ್ತೋತ್ರ. ಈ ಥರ ಸ್ತೋತ್ರ ಹೇಳಿದ್ರೆ ಬಾಯಲ್ಲಿ ಹೇಳಲ್ಲ, ಆದ್ರೆ ಮನ್ಸಲ್ಲಿ ಅಂದ್ಕೊಳ್ಳೋದಿಲ್ವಾ? ಮನ್ಸಲ್ಲೇ ಅಂದ್ಕೊಂಡ್ರೆ ಸಾಕು, ಹಾಳಾಗೋಗ್ಬಿಡ್ತೀವಿ. ಅಹಂಕಾರ, ಎಲ್ಲ ಅಹಂಕಾರ ಸೆಲ್ಫಿಂದ ಬರುವಂಥದ್ದು, ಸ್ವಾರ್ಥದಿಂದ ಬರುವಂಥದ್ದು. ಅದಕ್ಕಾಗಿ ನಿಮಗೆ ಸ್ತೋತ್ರ ಹೇಳ್ತೇನೆ. ನಾನಾದರೂ ವಾರಕ್ಕೆ 2 ದಿನ ಉಪವಾಸ ವ್ರತವನ್ನು ಸುಳ್ಳು ಹೇಳ್ತಾ ಇಲ್ಲ, ಅವನು ಇರೋ ವಿಷಯ ಹೇಳ್ತಾನೆ. ವಾರಕ್ಕೆ 2 ದಿನ ಉಪವಾಸ ವ್ರತವನ್ನು ಕೈಗೊಳ್ಳುತ್ತೇನೆ, ಉಪವಾಸ ವ್ರತ ಮಾಡ್ತೇನೆ. ಆಮೇಲೆ ನನ್ನ ಆದಾಯದಲ್ಲಿ 10ನೇ 1 ಪಾಲನ್ನು ನಿಮಗೆ ಸಲ್ಲಿಸುತ್ತೇನೆ. ದಶಾಂಶ 10ರಲ್ಲಿ 1 ಅಂಶ ನಾನು ನಿಮಗೆ ಕೊಡ್ತೀನಿ. ಇಷ್ಟೆಲ್ಲ ಹೇಳಿ ಅವನು ದೇವರಿಗೆ ಥ್ಯಾಂಕ್ಸ್ ಹೇಳಿ ಪ್ರಾರ್ಥನೆ ಮಾಡ್ತಾನೆ. ನೋಡಿ, ಅದಾದ್ಮೇಲೆ ಇನ್ನೊಬ್ಬ ಬರ್ತಾನೆ, ಸುಂಕ ವಸೂಲಿ. ಅವನು ಹೊರಗಡೆ ಕೆಲಸ, ಅವನು ಚರ್ಚ್ ಒಳಗಡೆ ಬರೋನಲ್ಲ. ಅವನಿಗೆ ಕರಿಸ್ಮ್ಯಾಟಿಕ್ ಗ್ರೂಪಲ್ಲೇ ಇಲ್ಲ, ಗ್ರೂಪಿಂದ ಹೊರಗೆ ಹಾಕ್ಬಿಟ್ಟಿದ್ದಾರೆ ಅವನ್ನ. ಯಾಕಂದರೆ ಅವನಿಗೆ ಪ್ರಾರ್ಥನೆ ಬರೋದಿಲ್ಲ, ಹಲ್ಲೆಲೂಯ ಬರೋದಿಲ್ಲ, ಪ್ರೈಸ್ ಲಾರ್ಡ್ ಬರೋದಿಲ್ಲ, ಅನ್ಯ ಭಾಷೆ ಬರೋದಿಲ್ಲ, ಬೈಬಲ್ ಓದ್ಲಿಕ್ಕೆ ಬರೋದಿಲ್ಲ, ವಾಕ್ಯನೇ ಗೊತ್ತಿಲ್ಲ. ಆದ್ದರಿಂದ ಈ ಗ್ರೂಪ್ ಅವರೆಲ್ಲ ಸೇರಿ ಏನು ಮಾಡಿಬಿಟ್ರು, ಇವನು ನಮ್ಮ ಗುಂಪಿಗೆ ಸೆಟ್ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಅವನ್ನ ಔಟ್ ಕ್ಯಾಸ್ಟ್ ಮಾಡಿಬಿಟ್ರು, ಬಹಿಷ್ಕರಿಸ್ಬಿಟ್ರು ಹೊರಗಡೆ. ಅದರಿಂದ ಅವನು ಹೊರಗಡೆ ಅವನೇನೋ ದುಡ್ಡು ಕಾಸು ಅಲ್ಲಿ ಇಲ್ಲಿ ವಸೂಲಿ ಮಾಡ್ಕೊಂಡು ಅವನು ಜೀವಿಸ್ತಾ ಇದ್ದಾನೆ. ಆದರೆ ಅವನ ಹೃದಯದಲ್ಲಿ ದೈವ ಭಯ ಇದೆ. ಇದನ್ನೆಲ್ಲ ಮಾಡಿ ನಾನು ಸ್ವರ್ಗಕ್ಕಂತೂ ಗ್ಯಾರಂಟಿ ಹೋಗೋದಿಲ್ಲ, ನನಗೆ ನರಕನೇ ಗ್ಯಾರಂಟಿ ಫಿಕ್ಸ್ ಆಗಿಬಿಟ್ಟಿದೆ, ನನಗೆ ಸ್ವರ್ಗ ಅಂತೂ ಗ್ಯಾರಂಟಿ ಇಲ್ಲ, ನನಗೆ ಗೊತ್ತಾಗ್ಬಿಟ್ಟಿದೆ. ನರಕ ಅಂತೂ ಗ್ಯಾರಂಟಿ. ಆದರೂ ನಾನು ದೇವ್ರ ಹತ್ರ ಬರ್ತೀನಿ, ದೇವ್ರ ಹತ್ರ ಮಾಡಿದ ಪಾಪಕ್ಕೋಸ್ಕರ ಕ್ಷಮೆ ಆದರೂ ಕೇಳ್ಕೊಳ್ತೀನಿ ಅಂತ ಅವನು ಬಂದು ಏನು ಮಾಡ್ದ ಅಂದರೆ, ಮುಂದೆ ಬರಲಿಕ್ಕೆ ಧೈರ್ಯ ಇಲ್ಲ, ಯಾಕೆಂದರೆ ಯೋಗ್ಯತೆ ಇಲ್ಲ. ಮುಂದೆಲ್ಲ ಯಾರಿದ್ದಾರೆ? ಕರಿಸ್ಮ್ಯಾಟಿಕ್ ಲೀಡರ್ಸ್ಗಳಿದ್ದಾರೆ, ಮುಂದೆಲ್ಲ ದೊಡ್ಡ ದೊಡ್ಡ ಲೀಡರ್ಸ್ಗಳಿದ್ದಾರೆ. ಸೊ ಇಲ್ಲಿ ಬರೋದೇನಿದ್ರು ಇಂಥ ಲೀಡರ್ಸ್ಗಳಾದರೆ ಮಾತ್ರ. ನಮಗೆ ಇಲ್ಲಿ ಏನು ಪ್ರೈಸ್ ಲಾರ್ಡ್ ಬರಲ್ಲ, ಹಲ್ಲೆಲೂಯ ಬರಲ್ಲ. ಈಗಂತೂ ಕೆಲವ್ರಿಗೆ ಇಂಗ್ಲೀಷ್ ಬರಬೇಕು, ಇಂಗ್ಲೀಷ್ ಬರಲ್ಲ, ಇನ್ನು ಕನ್ನಡನೂ ಸರಿಯಾಗಿ ಮಾತಾಡೋಕ್ಕೆ ಬರೋದಿಲ್ಲ, ವಾಕ್ಯ ಅಂತೂ ಓದಲಿಕ್ಕೆ ಬರೋದಿಲ್ಲ. ಆದ್ದರಿಂದ ಈ ಎಲ್ಲ ಹೈ ರ್ಯಾಂಕ್ ಪೀಪಲ್ ಎಲ್ಲ ಮುಂದೆ ಇದ್ದಾರೆ, ಫುಲ್ ಅವರೇ ತುಂಬ್ಕೊಬಿಟ್ಟಿದ್ದಾರೆ ಚರ್ಚ್ ಒಳಗಡೆ. ಇನ್ನು ಜಾಗ ಎಲ್ಲಿದೆ? ಹೊರಗಡೆ ಚಪ್ಪಲಿ ಬಿಸಾಡೋ ಜಾಗದಲ್ಲಿ ಜಾಗ ಇದೆ. ಸೊ ಅದರಿಂದ ಅವನೇನು ಮಾಡ್ದ, ಪಾದರಕ್ಷೆ ಬಿಡೋ ಜಾಗದಲ್ಲಿ ಹೊರಗಡೆನೇ ಇಲ್ಲೇ ಈ ಚಪ್ಪಲಿಗಳ ಜೊತೆಗೆ ನಾನು ನಿಂತ್ಕೊಳ್ತೀನಿ. ನಾನು ಹೇಗೋ ಒಂದು ಚಪ್ಪಲಿ ಥರನೇ ಅಲ್ವಾ, ಈ ಗಲೀಜೆಲ್ಲ ತುಳ್ಕೊಂಡು ಬದುಕ್ತಾ ಇದ್ದೀನಿ. ಆದ್ದರಿಂದ ಒಳಗಡೆ ಅಂತೂ ಹೋಗಿ ಇನ್ನು ಈ ಒಂದು ಕೂಟವನ್ನು ಶುದ್ಧ ಮಾಡೋದು ಬೇಡ, ಯಾಕಂದರೆ ಇದು ಪರಿಶುದ್ಧರ ಕೂಟ ನಡೀತಾ ಇದೆ ಒಳಗಡೆ ಅಂತ ಅವನು ಹೊರಗಡೆ ನಿಂತ್ಕೊಂಡು ತಲೆ ಕೂಡ ಎತ್ತಿಲ್ಲ. ಯಾಕೆಂದರೆ ಅಷ್ಟು ಯೋಗ್ಯತೆ ಕೂಡ ಇಲ್ಲ. ತಲೆ ತಗ್ಗಿಸ್ಕೊಂಡು ಅವನು ಪ್ರೈಸ್ ಲಾರ್ಡ್ ಇಲ್ಲ, ಹಲ್ಲೆಲೂಯ ಇಲ್ಲ. ಅವನು ಎದೆ ಬಡ್ಕೊಳ್ತಾ ಇದ್ದಾನೆ, ನಾನು ಪಾಪಿ, ನಾನು ಪಾಪಿ, ನಾನು ಪಾಪಿ, ನಾನು ಪಾಪಿ, ನಾನು ಪಾಪ ಮಾಡಿದ್ದೀನಿ, ಅಯ್ಯೋ ನಾನು ಪಾಪಿ. ಇಷ್ಟೇ ಅವನಿಗೆ ಗೊತ್ತಿರೋದು, ಬೇರೆ ಏನಿಲ್ಲ.
ಅವನಿಗೆ ಹೇಳಲಿಕ್ಕೇನೂ ಇಲ್ಲ. ದಶಾಂಶ ಕೊಟ್ಟಿಲ್ಲ, ಅಲ್ಲೆಲ್ಲಿ ಹೇಳಲಿಲ್ಲ, ಚರ್ಚಿಗೆ ಬಂದಿಲ್ಲ, ಕಾಣಿಕೆ ಕೊಟ್ಟಿಲ್ಲ, ಯಾರು ಸಭಾಪಾಲಕರಿಗೆ, ಪ್ರೇಯರ್ ಗ್ರೂಪ್ ಲೀಡರ್ಗಳಿಗೆ, ಪಾಸ್ಟರ್ಗಳಿಗೆ, ಫಾದರ್ಗಳಿಗೆ, ಬಿಷಪ್ಗಳಿಗೆ ಅಡ್ಡ ಬಿದ್ದಿಲ್ಲ, ಮುತ್ತು ಕೊಟ್ಟಿಲ್ಲ, ನಮಸ್ಕಾರ ಮಾಡಿಲ್ಲ, ಏನೂ ಇಲ್ಲ, ಹೇಳ್ಕೊಳ್ಳಿಕ್ಕೆ ಏನೂ ಇಲ್ಲ. ಪಾಪ ಹೋಗಿ ಅಲ್ಲಿ ವಸೂಲಿ ಮಾಡಿದ್ದಷ್ಟೇ, ಸುಂಕ ವಸೂಲಿ ಕೊಡು ಅಂತ ರೌಡಿಸಮ್ ಮಾಡಿದ್ದು, ಬರೀ ಈ ಥರ ಮೋಸ ಜೀವನ ಜೀವಿಸಿದ್ದು ಅಷ್ಟೇ ಅವನಿಗೆ ಗೊತ್ತು. ಆದರೆ ಅವನಿಗೆ ಒಳಗಡೆ ಎಲ್ಲೋ ಒಂದು ಕಡೆ ಚುಚ್ತಾ ಇದೆ ಮನಸ್ಸಾಕ್ಷಿ. ಪವಿತ್ರಾತ್ಮರು ಅವನಿಗೆ ಹೇಳ್ತಾ ಇದ್ದಾರೆ, ನೀನು ನೋಡಿ, ನಿನ್ನ ಕತೆ ಕಷ್ಟ ಆಗುತ್ತೆ, ದೇವ್ರ ಹತ್ರ ಹೋಗು, ದೇವ್ರ ಹತ್ರ ಹೋಗು, ದೇವ್ರ ಕರುಣಾಮಯಿ, ಅವ್ರ ಕರುಣೆ ತೋರ್ತಾರೆ, ಹೋಗು ಅಂತ ಪವಿತ್ರಾತ್ಮರು ಅವನ್ನ ಎಲ್ಲೋ ಪುಷ್ ಮಾಡಿ ಕರ್ಕೊಂಡು ಬಂದಿದ್ದಾರೆ. ಅವನು ಬಂದ, ಅವನು ಹೊರಗಡೆ ನಿಂತ್ಕೊಂಡ, ತಲೆ ಎತ್ತಲಿಲ್ಲ, ಅವನಿಗೆ ಥ್ಯಾಂಕ್ಸ್ ಹೇಳಲಿಕ್ಕೆ ಏನೂ ಇಲ್ಲ. ಏನಿದೆ ಥ್ಯಾಂಕ್ಸ್ ಹೇಳಲಿಕ್ಕೆ? ಅವ್ನು ಬೈಬಲ್ ಹೇಳುತ್ತೆ, ಓದಿ ಮುಂದಕ್ಕೆ. ಅವನೇನು ಮಾಡಿದ? ಸುಂಕ ವಸೂಲಿಯವನಾದರೂ ದೂರದಲ್ಲಿ ನಿಂತು ತಲೆಯನ್ನು ಮೇಲಕ್ಕೆ ಎತ್ತದೆ. ಕೆಲವೊಮ್ಮೆ ದೂರದಲ್ಲಿ ನಿಂತವರು ದೇವರಿಗೆ ಹತ್ತಿರ ಇರ್ತಾರೆ. ಕೆಲವರು ದೂರದಲ್ಲಿ ಇರುವವರು ದೇವರಿಗೆ ತುಂಬ ಕ್ಲೋಸ್ ಆಗ್ತಾರೆ. ಕೆಲವೊಮ್ಮೆ ಹತ್ತಿರ ಇದ್ದೀವಿ ಅಂತ ತಿಳ್ಕೊಳ್ಳೋರು ದೇವರಿಂದ ತುಂಬ ದೂರ ಇರ್ತಾರೆ. ನೀವು ಯಾವ ಗುಂಪಲ್ಲಿದ್ದೀರೋ ನನಗೆ ಗೊತ್ತಿಲ್ಲ, ನನ್ನ ಮಾತ್ರ ನಾನು ನೋಡ್ಕೊಳ್ತೀನಿ, ನಿಮ್ಮದು ನೀವು ನೋಡ್ಕೊಳ್ಳಿ. ನನಗನ್ನಿಸ್ತಾ ಇರೋದು ನಾನೆಲ್ಲೋ ಈಗ ದೂರ ಇದ್ದೀನಿ ಅಂತ. ಅಂದರೆ ದೂರದಲ್ಲಿ ನಿಂತು ದೂರ, ಹತ್ತಿರ ಆ ಲೆಕ್ಕ ಅಲ್ಲ, ಹತ್ತಿರ ನಿಂತಿದ್ದೀನಿ ಅಂತ ತಿಳ್ಕೊಂಡು ಈಗ ದೂರ ಇದ್ದೀನಿ ಅಂತ ನನಗನ್ನಿಸ್ತಾ ಇದೆ. ಈಗ ಹೇಳ್ತಾ ಇರುವಾಗ ಎಲ್ಲೋ ಪರಿಸಾಯ ಅಂತ ನನಗೆ ನನ್ನ ಮನಸ್ಸು ಹೇಳ್ತಾ ಇದೆ. ಈಗ ನಾನೀಗ ಸರಿ ಆಗಬೇಕು, ಫಸ್ಟ್ ಆಗಲಿ. ದೇವ್ರಿಗೆ ಸ್ತೋತ್ರ. ನಾನು ಪರಿಸಾಯ ಅಂತ ದೇವರು ನನಗೊಂದು ಮನವರಿಕೆ ಮಾಡಿಕೊಟ್ರಲ್ಲ ನನ್ನ ಬಾಯಲ್ಲೇ. ನೋಡಿ ದೇವ್ರು ಹೆಂಗೆ ಮಾಡ್ತಾರೆ, ಕೋಲ್ ಕೊಟ್ಟು ಹೊಡ್ತಾ ತಿನ್ನೋದು ಅಂತಾರಲ್ಲ ಹಾಗೆ. ಎಸ್. ಓ ದೇವರೇ, ನಾನು ಪಾಪಿ, ನನಗೆ ದಯೆ ತೋರಿ ಎನ್ನುತ್ತಾ ಎದೆ ಬಡಿದುಕೊಂಡ ದೇವರ ದೃಷ್ಟಿಯಲ್ಲಿ ಅಷ್ಟೇ ಅವನು ಮಾಡಿದ್ದು, ಬೇರೆ ಏನಿಲ್ಲ. ಅವನಿಗೆ ಹೇಳಲಿಕ್ಕೆ ಏನೂ ಇಲ್ಲ. ಕಾಣಿಕೆ ಕೊಟ್ಟೆ, ಡೊನೇಷನ್ ಕೊಟ್ಟೆ, ಉಪವಾಸ ಮಾಡಿದೆ, ಪ್ರಾರ್ಥನೆ ಮಾಡಿದೆ, ವಿಭೂತಿ ಹಚ್ಕೊಂಡೆ, ಬೂದಿಲಿ ಕೂತ್ಕೊಂಡೆ, 40 ದಿನ ಮಾಂಸ ಬಿಟ್ಟೆ, ಮೀನು ಬಿಟ್ಟೆ, ಕುಡಿಯೋದು ಬಿಟ್ಟೆ, ಅದು ಬಿಟ್ಟೆ, ಇದು ಬಿಟ್ಟೆ, ಎಲ್ಲ ಬಿಟ್ಟೆ, ಫಾಸ್ಟಿಂಗ್ ಮಾಡಿದೆ, ಶಿಲುಬೆ ಹೊತ್ಕೊಂಡೆ. ಹೇಳಲಿಕ್ಕೆ ಏನೂ ಇಲ್ಲ. ವಿಭೂತಿ ಬುಧವಾರ ಬೂದಿ ಹಚ್ಕೊಂಡು ಆವತ್ತಿಂದ ಯೇಸು ಸ್ವಾಮಿ ಪುನರುತ್ಥಾನದ ತನಕ ಬೂದಿಲೇ ಕೂತ್ಕೊಂಡೆ, ಬೂದಿನೇ ತಿಂದೆ, ಬೂದಿಲೇ ಮಲ್ಕೊಂಡೆ, ಏನು ತಿಂದಿಲ್ಲ, ಏನು ಕುಡ್ದಿಲ್ಲ. 24 ಗಂಟು ಯೇಸು ಸ್ವಾಮಿಯ ಶಿಲುಬೆ ಯಾತನೆ ಮಾತ್ರ ಪುಸ್ತಕ ಹಿಡ್ಕೊಂಡು ಓದ್ತಾ ಕೂತ್ಕೊಂಡೆ, ಬೇರೆ ಏನು ಮಾಡಿಲ್ಲ ಅಂತ ಹೇಳಲಿಕ್ಕೇನೂ ಇಲ್ಲ ಅವನಿಗೆ. ಈ ಪರಿಸರದ ದೊಡ್ಡ ಗುಂಪಿದೆ. ತಪಸ್ಕಾಲದಲ್ಲಿ ಏನಾದರೂ ನೀವು ಶಿಲುಬೆ ಮೇಲೆ ತಲೆ ನೆತ್ತಿ ಮೇಲೆ ಬೂದಿ ಹಾಕಿಲ್ಲ ಅಂದರೆ ನಿಮ್ಮನ್ನು ಅವ್ರು ಬೂದಿಗೆ ಕೂರಿಸ್ಬಿಡ್ತಾರೆ ಆಮೇಲೆ ಎಳೆದು. ಈ ಬೂದಿ ಕ್ರೈಸ್ತರು ಜನ ಇದ್ದಾರೆ, ಅವರೊಂಥರ ಬೂದಿ ವಿಶ್ವಾಸ, ಬೂದಿ ವಿಶ್ವಾಸಿಗಳು, ಮಂತ್ರವಾದಿಗಳ ಥರ. ಹಾಗಾದ್ರೆ ನೀವು ಬೂದಿ ಹಚ್ಕೊಳ್ಳೋದಕ್ಕೆ ವಿರುದ್ಧ? ನಾನು ಅದಕ್ಕೆ ವಿರುದ್ಧ ಅಲ್ಲ ಮಾತಾಡ್ತಾ ಇರೋದು. ನೀನು ಹಚ್ಕೋ, ನೀನು ಬೂದಿ ಹಚ್ಕೋ, ಬೂದಿಲಾದರೂ ಮಲ್ಕೊ. ಐ ಆಮ್ ನಾಟ್ ಅಗೇನ್ಸ್ಟ್ ದ್ಯಾಟ್. ಇನ್ನೊಬ್ಬ ಬೂದಿ ಹಚ್ಚಿಲ್ಲ ಅಂತ ಅವನ ತಲೆಯಲ್ಲಿ ನುಡುಕ್ತಿಯಲ್ವಾ, ನೀನು ಮೊದಲು ನಿನ್ನ ಕಣ್ಣಲ್ಲಿರುವ ಈ ಬೂದಿನ ತೆಗೆದಾಕು. ನಿನ್ನ ಕಣ್ಣೊಳಗಡೆ ಬೂದಿ ಕೂತ್ಕೊಂಡಿದೆಯಲ್ಲ, ಅದನ್ನು ತೆಗೆದಾಕು ಅಂತ ಹೇಳ್ತಾ ಇರೋದು. ಇನ್ನೊಬ್ಬ ಬೂದಿ ಹಚ್ಕೊಂಡಿದ್ದಾನೋ, ಶಿಲುಬೆ ಗುರುತು ಹಾಕಿದಾನೋ, ಕೆಲವರು ಇದ್ದಾರೆ ಈ ಬೂದಿ ಕ್ರೈಸ್ತರ ಥರ ಇರೋರು. ಇವರು ಈ ಪ್ರಾರ್ಥನೆ ಮಾಡಿಲ್ಲ, ಇವರು ಈ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಏನೋ ಇವರು ಪ್ರಾರ್ಥನೆ ಕಲಿಸ್ಕೊಟ್ಟಿರೋ ಥರ, ಏನೋ ಪ್ರಾರ್ಥನೆ ಅದು ಮಾಡಿದ ತಕ್ಷಣ ಇವರೇನೋ ನಮಗೆ ಸ್ಯಾಂಕ್ಷನ್ ಮಾಡಿಕೊಡೋ ಥರ. ಎಲ್ಲ ಕಳ್ಳರು. ನೀವು ಈ ಬೂದಿ ಕ್ರೈಸ್ತರ ಗುಂಪಿಗೆ ಸೇರ್ಕೋಬೇಡಿ ಆಯ್ತಾ? ಆಮೇಲೆ ನಿಮ್ಮ ಜೀವನ ಪೂರ್ತಿ ಬೂದಿಯಾಗಿ ಹೋಗುತ್ತೆ. ವಿಶ್ವಾಸ ಬೂದಿ ಮಾಡ್ಕೋಬೇಡಿ. ಬಂಗಾರಕ್ಕಿಂತಲೂ ಅಮೂಲ್ಯವಾದದ್ದು ವಿಶ್ವಾಸ. ಅದರಿಂದ ವಿಶ್ವಾಸ ಬೂದಿ ಅಂತ ಹೇಳಿಲ್ಲ ದೇವರು, ಬಂಗಾರಕ್ಕಿಂತಲೂ ಅಮೂಲ್ಯವಾದದ್ದು ಹೇಳಿದ್ದಾರೆ. ಓಕೆ, ಅವನು ದೂರದಲ್ಲಿ ನಿಂತು ಎದೆ ಬಡ್ಕೊಂಡ. ಏನಂತ ಎದೆ ಬಡ್ಕೊಂಡ? ನಾನು ಪಾಪಿ, ನನ್ನ ಹತ್ರ ಯಾವ ಸತ್ಕಾರ್ಯನೂ ಇಲ್ಲ, ಯಾವ ಪುಣ್ಯ ಕಾರ್ಯನೂ ಇಲ್ಲ. ಕಾರ್ಯ ಇದೆ, ಪಾಪದ ಕಾರ್ಯ ಮಾತ್ರ. ಅದರಿಂದ ತಲೆ ಎತ್ತಕ್ಕಾಗ್ತಾ ಇಲ್ಲ, ಒಳಗೆ ಬರಲಿಕ್ಕಾಗ್ತಾ ಇಲ್ಲ. ನಾನು ಹೋಗ್ತಾ ಇದ್ದೀನಿ. ಎದೆ ಬಡ್ಕೊಂಡು ಹೋದ. ಯೇಸು ಹೇಳ್ತಾರೆ, ಈ ಇಬ್ಬರಲ್ಲಿ ದೇವರು ಕೇಳಿದ್ದು ಹೊರಗಡೆ ನಿಂತ್ಕೊಂಡು ತಲೆ ಎತ್ತದೆ ನಾನು ಪಾಪಿ ಅಂತ ಒಪ್ಕೊಂಡು
ದೀನತೆಯಿಂದ ಪ್ರಾರ್ಥನೆ ಮಾಡಿದ್ನಲ್ವ, ಅವನ ಪ್ರಾರ್ಥನೆಗೆ ದೇವರು ಉತ್ತರ ಕೊಟ್ಟು ಅವನಿಗೆ ಪಾಪ ಕ್ಷಮೆ ಕೊಟ್ಟು ಕಳಿಸಿದರು ಅಂತ. ಹ್ಯುಮಿಲಿಟಿ ಇಸ್ ದ ಫೌಂಡೇಶನ್ ಆಫ್ ದ ಪ್ರೇಯರ್. ದೀನತೆ ಅನ್ನೋದು ಪ್ರಾರ್ಥನೆಗೆ ಒಂದು ಅಡಿಪಾಯ. ಅಹಂಕಾರ ಅಲ್ಲ, ಜ್ಞಾನ ಅಲ್ಲ, ಮನುಷ್ಯ ಜ್ಞಾನ ಅಲ್ಲ, ಮನುಷ್ಯನ ಅಹಂಕಾರ ಅಲ್ಲ, ಧಾರ್ಮಿಕತೆ ಅಲ್ಲ, ನಾಲೆಡ್ಜ್ ಅಲ್ಲ, ದೀನತೆ, ಹ್ಯುಮಿಲಿಟಿ. ನಮ್ಮಲ್ಲಿ ಹ್ಯುಮಿಲಿಟಿ ಅನ್ನೋದಿದ್ರೆ ನಮಗೆ ಪ್ರಾರ್ಥಿಸ್ಲಿಕ್ಕೆ ಏನೂ ಇರೋದಿಲ್ಲ. ಅದಕ್ಕೆ ಅಗಸ್ಟಿನ್ ಅವರು ಹೇಳ್ತಾರೆ ಪ್ರಾರ್ಥನೆ ಬಗ್ಗೆ ಹೇಳುವಾಗ, ಮ್ಯಾನ್ ಈಸ್ ಲೈಕ್ ಎ ಬೆಗ್ಗರ್ ಬಿಫೋರ್ ಗಾಡ್. ಮನುಷ್ಯ ದೇವರ ಮುಂದೆ ಒಂದು ಭಿಕ್ಷುಕನ ಥರ. ಅಂದರೆ ಇವತ್ತಿನ ಭಿಕ್ಷುಕರನ್ನ ನೀವು ಕಂಪೇರ್ ಮಾಡಬೇಡಿ. ಇವತ್ತಿನ ಭಿಕ್ಷುಕರಲ್ಲ, ಅವರು ಬೇರೆ ಥರ. ನಮಗೆ 2 ರೂಪಾಯಿ ಕೊಡಿ, ಟೀ ಕಾಸು ಕೊಡಿ, 10 ರೂಪಾಯಿ ಕೊಡಿ, ಇದೇನು 5 ರೂಪಾಯಿ ಕೊಟ್ಟಿದ್ದೀರಾ, ಇಷ್ಟೇನಾ? ಇದು ಭಿಕ್ಷುಕರಲ್ಲ. ಇವರೆಲ್ಲ ದುರಹಂಕಾರಿಗಳು, ಸ್ವಾರ್ಥಿಗಳು. ಭಿಕ್ಷುಕ ಅಂದರೆ ಈಗ ಕೂತ್ಕೊಂಡಿರ್ತಾನೆ, ಅವನಿಗೇನು ಗೊತ್ತಿಲ್ಲ, ಏನು ಬೇಕು ಏನು ಗೊತ್ತಿಲ್ಲ, ಏನು ಕೊಡ್ತಾರೋ ಅದೇ ತಗೋಬೇಕಷ್ಟೆ. ಪಾತ್ರೆ ಹೀಗೆ ಇಟ್ಕೊಂಡು ಕೂತ್ಕೊಂಡಿರೋದು. ಬಟ್ ಏನೋ ಒಂದು ಸಿಗುತ್ತೆ, ಏನೋ ಒಂದು ಕೊಡ್ತಾರೆ, ಏನು ಕೊಟ್ಟರೂ ನಡೆಯುತ್ತೆ ಅಂತ ಹೀಗಿರೋದು. ಯಾವುದು ಇಂಟೆನ್ಷನ್ಸೇ ಇಲ್ಲ, ಆದರೆ ಹೋಪ್ ಮಾತ್ರ ಇದೆ, ಏನೋ ಒಂದು ಸಿಗುತ್ತೆ ಅಂತ. ಅದೇ ರೀತಿ ಯೇಸುವಿನ ಮುಂದೆ ನಿನ್ನ ಹೃದಯವೆಂಬ ಪಾತ್ರೆಯನ್ನು ಹೀಗೆ ಇಟ್ಕೊಂಡು, ಏಸಪ್ಪ ನನಗೆ ಗೊತ್ತಿಲ್ಲ, ಆದರೆ ಒಂದು ನಿರೀಕ್ಷೆ ಇದೆ, ನೀನು ಏನೋ ಒಂದು ಹಾಕ್ತೀಯ ಅಂತ. ದೇವರು ಏನು ಹಾಕಿದ್ರು ಅಳಿದು ಹೋಗುವಂಥದ್ದಂತೂ ಹಾಕೋದಿಲ್ಲ, ಚೀಪ್ ಆಗಿರೋದಂತೂ ಹಾಕೋದಿಲ್ಲ. ಅವರು ದಿ ಬೆಸ್ಟ್ ಆಗಿರೋದೇ ಹಾಕ್ತಾರೆ. ಆದ್ದರಿಂದ ನಿಜವಾಗಲೂ ಈ ಮನೋಭಾವನೆಯಲ್ಲಿ ನೀನು ಪ್ರಾರ್ಥನೆ ಮಾಡಿದರೆ ಯು ವಿಲ್ ಗೆಟ್ ದಿ ಬೆಸ್ಟ್ ಥಿಂಗ್ ಫ್ರಮ್ ದ ಲಾರ್ಡ್. ಅದು ಏನು ಕೇಳಿದರೆ ರಕ್ಷಣೆ. ಅವನೇನು ಪಡ್ಕೊಂಡು ಹೋದ? ಅವನು ದಿ ಬೆಸ್ಟ್ ಪಡ್ಕೊಂಡು ಹೋದ. ಯೇಸು ಹೇಳ್ತಾರೆ ಪಾಪ ಕ್ಷಮೆ ಪಡ್ಕೊಂಡು ಹೋದ ಅಂತ ಹೇಳುತ್ತೆ. ಇವನು ಪಾಪ ಉಪವಾಸ ಮಾಡಿನೂ ಪಾಪದಲ್ಲೇ ಸತ್ತೋದ. ಇವನು ದಶಾಂಶ ಕೊಟ್ಟು ಪಾಪದಲ್ಲೇ ಉಳ್ಕೊಬಿಟ್ಟ. ಇವನು ಡೈಲಿ ಹಲ್ಲೆಲೂಯಾ ಪ್ರೈಸ್ ಲಾರ್ಡ್ ಹೇಳಿನೂ ಪಾಪದಲ್ಲೇ ಉಳ್ಕೊಬಿಟ್ಟ. ಆದರೆ ಅವನು ಹೊರಗಡೆ ನಿಂತ್ಕೊಂಡು ಎಲ್ಲ ಥರದ ಪಾಪಕೃತ್ಯ ಮಾಡಿ ಬಂದ್ಕೊಂಡು ಎದೆ ಬಡ್ಕೊಂಡು ನಾನು ಪಾಪಿ ಅಂತ ಹೇಳ್ಕೊಂಡು ಹೋಗಿದ್ದಕ್ಕೆ ಅವನು ಪಾಪ ಕ್ಷಮೆ ಪಡ್ಕೊಂಡು ಹೋದ. ನೋಡಿ ಲಾಟ್ರಿ ಹೆಂಗೆ ಹೊಡಿತು ಅವನಿಗೆ. ಪ್ರಾರ್ಥನೆ ಕಷ್ಟನ ಸುಲಭನ? ತುಂಬ ಸುಲಭ. ಇವತ್ತು ನೀವು ಈ ಧ್ಯಾನ ಕೇಂದ್ರಗಳಲ್ಲಿ ಅಲ್ಲಿ ಇಲ್ಲಿ ಪ್ರಾರ್ಥನೆ ಹೇಳ್ಕೊಡೋಕೆ ಕಲಿಸ್ಕೊಡ್ತಾರಲ್ಲ, ಈ ದೊಡ್ಡ ದೊಡ್ಡ ಪುಸ್ತಕ ಎಲ್ಲ ಕೊಟ್ಬಿಟ್ಟು ಹಿಂಗೆ ಮಾಡಿ ಹಂಗೆ ಮಾಡಿ ಅಂತ, ಅದು ತುಂಬ ಕಷ್ಟ. ಅದರಷ್ಟು ಕಷ್ಟ ಬೇರೆ ಯಾವುದೂ ಇಲ್ಲ. ಪಾಪ ಕೆಲವರೆಲ್ಲ ಎಷ್ಟು ಹಿಂಸೆ ಪಡ್ತಾ ಇದ್ದಾರೆ ಅಂದರೆ ನಗು ಬರುತ್ತೆ. ಕೆಲವರೆಲ್ಲ ಮೊದಲು ವೇಸ್ಟೇನೆ ಎಷ್ಟಂದ್ರು ಈ ವೇಸ್ಟ್ ಪ್ರಾರ್ಥನೆ ಸ್ವಲ್ಪ ಮಾಡ್ತಾ ಇದ್ರು. ಇತ್ತೀಚೆಗೆ ಆ ವೇಸ್ಟ್ ಪ್ರಾರ್ಥನೆ ಇನ್ನೂ ಆ್ಯಡ್ ಮಾಡಿಬಿಟ್ಟಿದ್ದಾರೆ, ಜಾಸ್ತಿ ಮಾಡಿಬಿಟ್ಟಿದ್ದಾರೆ. ಅದಕ್ಕೆ ಟೈಮ್ ಫಿಕ್ಸ್ ಮಾಡಿ, ಅದಕ್ಕೆ ಪೇಪರ್ ಫಿಕ್ಸ್ ಮಾಡಿ, ಅದಕ್ಕೆ ಏನೇನೋ ಬೇರೆ ಬೇರೆ ಥರದ್ದೆಲ್ಲ ಇದೆ. ಈ ವಿಚ್ ಕ್ರಾಫ್ಟ್ಗೆ ನೀವು ಓದೋರಿದ್ದರೆ ನಿಮಗೆ ಗೊತ್ತಿರುತ್ತೆ, ಮಾಟ ಮಂತ್ರಕ್ಕೆ ಓದೋರಿದ್ದರೆ ಗೊತ್ತಿರುತ್ತೆ. ನೀವು ಇದು ಇಲ್ಲಿ ಕಟ್ಟಬೇಕು, ಇದು ಇಲ್ಲಿ ಈ ಟೈಮಿಗೆ ಇದು ಹೇಳಬೇಕು, ಈ ಟೈಮಿಗೆ ಇದು ಕುಡಿಬೇಕು, ಈ ಟೈಮಿಗೆ ಇದು ಮಾಡಬೇಕು, ಮಂತ್ರ ಹೇಳಬೇಕು ಅಂತೆಲ್ಲ ಹೇಳ್ಕೊಡ್ತಾರೆ ಮಂತ್ರವಾದಿಗಳು. ಅದೇ ಥರ ಕೆಲವೊಂದು ಧ್ಯಾನ ಕೇಂದ್ರಗಳಲ್ಲಿ ಇದೇ ಥರನೇ ನಡೆಯುತ್ತೆ. ನೀವು ಈ ಟೈಮಿಗೆ ಇದು ಹೇಳಬೇಕು, ಈ ಟೈಮಿಗೆ ಇದು ಹೇಳಬೇಕು, ಇದು 3 ಸಾರಿ ಹೇಳಬೇಕು, ಇದು 9 ಸಾರಿ ಹೇಳಬೇಕು, ಇದು 15 ಸಾರಿ ಹೇಳಬೇಕು, ಇದು ಶುಕ್ರವಾರ ಮಾತ್ರ ಹೇಳೋದು, ಇದು ಶನಿವಾರ ಸಂಜೆ ಮಾತ್ರ ಹೇಳೋದು, ಇದು ಭಾನುವಾರ ಬೆಳಗ್ಗೆ ಎದ್ದ ತಕ್ಷಣ ಹೇಳೋದು, ಇದು ಮಧ್ಯರಾತ್ರಿ 12 ಗಂಟೆಗೆ, ಇದು 3 ಗಂಟೆಗೆ. ಅವ್ನು ಮೆಂಟಲ್ ಆಗಿ ಸತ್ತೋಗ್ಬೇಕಷ್ಟೇ. ಮೊದಲು ಈ ಹೇಳೋನು ಮೆಂಟಲ್ ಪಾರ್ಟಿ, ಇದನ್ನು ಕೇಳೋನು ಅವನು ಆಲ್ರೆಡಿ ಅವ್ನು ಮೆಂಟಲಾಗಿ ಬಂದಿರ್ತಾನೆ. ಅವನ ಪಾಪ ಅವನದೇ ಕಷ್ಟ ಹೊತ್ಕೊಂಡು ಬಂದಿರ್ತಾನೆ. ಇವನ ತಲೆ ಮೇಲೆ ಇದು ಹಾಕ್ಬಿಟ್ಟು ಇದಕ್ಕೆಲ್ಲ ಸೇರಿ 5,000 ಆಗತ್ತೆ ಅಷ್ಟೇ ಅಂತ ಹೇಳ್ಬಿಡ್ತಾರೆ. ಇನ್ನೇನು ಮಾಡೋದು? ಇವನಿಗೆ ಬದುಕಬೇಕಲ್ಲ, ಜೀವನಾಧಾರ. ಅವನಿಗೂ ಬದುಕಬೇಕು, ಇವನಿಗೂ ಬದುಕಬೇಕು. ಸೊ ಅವನ ದುಡ್ಡು ಇವ್ನು ನೋಡ್ಕೊಂಡು ಇವನು ಹೋದ. ಇದೇ ನಡೀತಾ ಇರೋದು ಇವತ್ತು ಪ್ರಾರ್ಥನೆ ಹೆಸರಲ್ಲಿ. ಬೈಬಲ್ ಓದಿ, ಆಗ ಪ್ರಾರ್ಥನೆ ಏನು ಅಂತ ಬೈಬಲ್ ನಿಮಗೆ ಹೇಳ್ಕೊಡುತ್ತೆ. ರೀಡ್ ದ ವರ್ಡ್ ಆಫ್ ಗಾಡ್. ವರ್ಡ್ ಆಫ್ ಗಾಡ್ ವಿಲ್ ಟೀಚ್ ಯು ವಾಟ್ ಈಸ್ ಪ್ರೇಯರ್ ಆ್ಯಂಡ್ ಹೌ ಟು ಪ್ರೇ. ದೇವರ ವಾಕ್ಯ ಓದಿ, ದೇವರ ವಾಕ್ಯ ನಿಮ್ಗೆ ಉಪದೇಶ ಮಾಡುತ್ತೆ ಪ್ರಾರ್ಥನೆ ಅಂದರೆ ಏನು, ಹೇಗೆ, ಯಾರ ಹತ್ರ ಮಾಡಬೇಕು ಅಂತ. ಆದ್ದರಿಂದ ಸಿಂಪಲ್ಲಾಗಿ ನಿಮ್ಗೆ ಅರ್ಥ ಆಯಿತು ಅಂದ್ಕೊಳ್ತೀನಿ. ಪ್ರಾರ್ಥನೆ ಅಂದರೆ ದೇವ್ರ ಜೊತೆಗೆ ಮಾತಾಡೋದು, ದೇವರ ಹೃದಯವನ್ನು ನಾವು ತಿಳ್ಕೊಳ್ಳೋದು. ದೇವರ ಹೃದಯವನ್ನು ತಿಳ್ಕೊಳ್ಳೋದ್ರಿಂದ ಲಾಭ ಏನು ಕೇಳಿದರೆ, ದೇವರ ದಾರಿಯಲ್ಲಿ
ಕ್ಷೇಮಕರವಾದ ಹಿತಕರವಾದ ದಾರಿಯಲ್ಲಿ ನಮಗೆ ನಡಿಲಿಕ್ಕಾಗತ್ತೆ. ಪ್ರಾರ್ಥನೆ ಯಾರ ಹತ್ರ ಮಾಡಬೇಕು ಕೇಳಿದರೆ, ಪ್ರಾರ್ಥನೆ ಅನ್ನೋದು ಒಬ್ಬರ ಹತ್ರ ಮಾತ್ರನೇ, ಒಬ್ಬರ ಹತ್ರ ಮಾತ್ರನೇ, ಅದು ದೇವರ ಹತ್ರ ಮಾತ್ರನೇ, ಸೃಷ್ಟಿಕರ್ತನಾದ ದೇವರ ಹತ್ರ ಮಾತ್ರನೇ. ಹಾಗಾದ್ರೆ ನಾವು ಬೇರೆ ಯಾರ ಹತ್ರನೂ ಏನು ಕೇಳಬಾರ್ದ ಕೇಳಿದರೆ, ನೀವು ಯಾರ ಹತ್ರ ಏನು ಬೇಕಾದರೂ ಕೇಳ್ಬೋದು, ಏನು ತೊಂದರೆ ಇಲ್ಲ. ಪ್ರಾರ್ಥನೆ ಅಂತ ಬೈಬಲ್ ಪ್ರಕಾರ ಪ್ರಾರ್ಥನೆ ಅಂತ ಬರುವಾಗ ಪ್ರೇಯರ್ ಈಸ್ ಓನ್ಲಿ ಟು ಗಾಡ್, ಪ್ರಾರ್ಥನೆ ದೇವರ ಹತ್ರ ಮಾತ್ರನೇ. ಹಾಗಾದರೆ ನಾವು ಅವ್ರ ಹತ್ರ ಏನು ಕೇಳಬಾರ್ದ? ಕೇಳ್ಬೋದು. ಅಜ್ಜಿ ಸ್ವಲ್ಪ ಏನಾದರೂ ಇದ್ರೆ ಕೊಡಿ, ಖರ್ಚಿಗೆ ಕೇಳಿ, ಯಾರು ಬೇಡ ಅಂದರು. ಬಟ್ ಅದು ಪ್ರಾರ್ಥನೆ ಅಂತ ಹೇಳೋಕ್ಕಾಗೋದಿಲ್ಲ, ಅದೊಂದು ಭಿನ್ನಹ ಅಂತ ಹೇಳ್ಬೋದು. ಭಿನ್ನಹ, ನಮಗೆ ಸ್ವಲ್ಪ ಹೆಲ್ಪ್ ಮಾಡಿ ರೋಹನ್, ನಮಗೆ ಸ್ವಲ್ಪ ಹೆಲ್ಪ್ ಮಾಡಿ, ಒಂದು ಪೆನ್ ಕೊಡಿ, ಕೇಳಿ. ಅದರಿಂದ ನಿಮಗೇನೋ ದೇವ್ರ ದಾರಿ ಕಾಣಿಸುತ್ತಾ? ಪೆನ್ ತಗೊಂಡ್ರೆ ಕಾಣೋದಿಲ್ಲ. ನಿನಗೆ ದೇವರ ಹೃದಯ ಅರ್ಥ ಆಗಬೇಕಾ? ದೇವರ ದಾರಿ ನಿನಗೆ ಕಾಣಲ್ಪಡಬೇಕಾ? ಕ್ಷೇಮಕರವಾದ ಜೀವನ ಬೇಕಾ? ಹಿತಕರವಾದ ಸ್ವರ್ಗೀಯವಾದ ಒಂದು ಜೀವನ ಬೇಕಾ? ದೇವರ ಮಗನಾಗಿ ಭೂಮಿ ಮೇಲೆ ನೀನು ಬದುಕಬೇಕಾ? ಹಾಗಾದರೆ ನೀನು ಪ್ರಾರ್ಥನೆ ಮಾಡಬೇಕು. ಅದು ಅಪ್ಪನ ಹತ್ರನೇ ಮಾಡಬೇಕು, ದೇವರ ಹತ್ರನೇ ಮಾಡಬೇಕು. ಊರು ಅಲ್ಲಿ ಇಲ್ಲಿ ಇರೋರ ಹತ್ರ ಎಲ್ಲ ಪ್ರಾರ್ಥನೆ ಮಾಡ್ಕೊಂಡು ಕೂತ್ಕೊಂಡ್ರೆ ನಿನಗೆ ಕ್ಷೇಮಕರವಾದ ದಾರಿ ಕಾಣಿಸೋದಿಲ್ಲ, ಇರೋ ಕ್ಷೇಮನೂ ಹಾಳಾಗಿ ಹೋಗುತ್ತೆ. ಇವತ್ತು ಎಷ್ಟೋ ಜನ ಹೇಳ್ತಾರೆ, ನಾವು ಅಲ್ಲಿ ಪ್ರಾರ್ಥನೆ ಅವ್ರ ಹತ್ರ ಮಾಡ್ತೀವಿ, ಇವ್ರ ಹತ್ರ ಮಾಡ್ತೀವಿ, ಅದ್ರ ಹತ್ರ ಮಾಡ್ತೀವಿ, ಕಲ್ಲ ಹತ್ರ ಮಾಡ್ತೀವಿ, ಮರದ ಹತ್ರ ಮಾಡ್ತೀವಿ, ಮನುಷ್ಯರ ಹತ್ರ ಮಾಡ್ತೀವಿ ಅಂತ ಹೇಳೋರೆಲ್ಲ ಇದ್ದಾರೆ. ಅನ್ಯರು ಮಾಡ್ತಾರೆ. ಅನ್ಯರು ಸಿಕ್ಕಿದ್ದ ಹತ್ರ ಎಲ್ಲ ಕೈ ಮುಗಿತಾರೆ, ಅಡ್ಡ ಬೀಳ್ತಾರೆ, ಮುತ್ತು ಕೊಡ್ತಾರೆ, ಪ್ರಾರ್ಥನೆ ಮಾಡ್ತಾರೆ. ಅದು ಪ್ರಾರ್ಥನೆ ಅಂತ ಅವ್ರು ಹೇಳೋದು. ಅದು ಅವ್ರಿಗೆ ಬಿಟ್ಬಿಡಿ, ಅವ್ರು ಹೇಗಾದರೂ ಮಾಡ್ಕೊಳ್ಳಿ. ಆದರೆ ನಿಜವಾದ ಒಂದು ಹೊಸದಾಗಿ ಹುಟ್ಟಿದ ದೇವರ ಮಗನಿಗೆ ಅವನಿಗೆ ಗೊತ್ತಿರುತ್ತೆ ನನ್ನ ಅಪ್ಪ ಯಾರು ಅಂತ. ಅಪ್ಪನಿಗೆ ಹುಟ್ಟಿದರೆ ಗೊತ್ತಿರುತ್ತೆ ಅಪ್ಪ ಯಾರು ಅಂತ. ದೇವರಿಂದ ಹುಟ್ಟಿದ ದೇವರ ಮಕ್ಕಳಿಗೆ ಗೊತ್ತಿರುತ್ತೆ ದೇವರು ಯಾರು ಅಂತ. ದೇವರಿಂದ ಜನಿಸಿದವನು ಲೋಕವನ್ನು ಜಯಿಸ್ತಾನೆ. ಅದರಿಂದ ದೇವರಿಂದ ಹುಟ್ಟಬೇಕು. ಸುಮ್ಮನೆ ನಾವು ಮನುಷ್ಯರಿಂದ ಹುಟ್ಟಿದ್ದು ಸಾಲದು. ಮನುಷ್ಯರಿಂದ ಒಂದು ಜನ್ಮ ಹುಟ್ಟಿದ್ದೀವಿ, ಓಕೆ. ಅದಕ್ಕೆ ಯೇಸು ಸ್ವಾಮಿ ಹೇಳೋದು, ಯು ಮಸ್ಟ್ ಬಾರ್ನ್ ಅಗೇನ್. ನೀನು ಮತ್ತೆ ಹುಟ್ಟಬೇಕು ಅಂದರೆ ಒಂದು ದೈವಿಕ ಜನ್ಮ ನಿನಗೆ ಬೇಕು. ದೇವರಿಂದ ಹುಟ್ಟುವವನು ಆಗಬೇಕು. ಆಗ ನಿನಗೆ ದೇವರು ಯಾರು ಅಂತ ಅರ್ಥ ಆಗುತ್ತೆ. ನೀನು ದೇವರಿಂದ ಹುಟ್ಟದೇ ಇದ್ದರೆ ದೇವರು ಯಾರು ಅಂತ ನಿನಗೆ ಹೇಗೆ ಅರ್ಥ ಆಗುತ್ತೆ? ಒಂದು ರೀತಿ ಕಲಬೆರಕೆ ಜೀವನ ಆಗಬೇಕಾಗುತ್ತೆ. ಬೂದಿ ಜೀವನ ಥರ ಕಲಬೆರಕೆ ಜೀವನ. ಎಲ್ಲ ದೇವರು ಒಂದೇ. ನಿಜವಾದ ಅಪ್ಪನಿಗೆ ಹುಟ್ಟಿ ನಿಜವಾದ ಅಪ್ಪ ಯಾರು ಅಂತ ಗೊತ್ತಿರುವ ಯಾವ ಮಗನೂ ಹೇಳೋದಿಲ್ಲ ಎಲ್ಲ ಅಪ್ಪಂದರು ಒಂದೇ ಅಂತ ಹೇಳೋದಿಲ್ಲ. ಎಲ್ಲ ಅಪ್ಪಂದರು ನಮ್ಮಪ್ಪನೇ ಅಂತ ಹೇಳೋದಿಲ್ಲ. ನಿಜವಾದ ಅಪ್ಪನಿಗೆ ಹುಟ್ಟಿ ನಿಜವಾದ ಅಪ್ಪ ಯಾರು ಅಂತ ತಿಳ್ಕೊಂಡಿರುವ ಒಬ್ಬ ಮಗ ಹೇಳ್ತಾನೆ, ಇವನೇ ನನ್ನಪ್ಪ. ಅವನು ಒಳ್ಳೆಯವನೋ ಕೆಟ್ಟವನೋ ದಟ್ ಈಸ್ ಸೆಕೆಂಡ್ರಿ. ಇವನೇ ನನ್ನಪ್ಪ ಅಂತ ಹೇಳಲಿಕ್ಕಾಗುತ್ತೆ. ಆತ್ಮಿಕ ಜೀವನದಲ್ಲೂ ದೇವರಿಂದ ನಾವು ಒಂದು ಜನ್ಮ ಪಡ್ಕೋಬೇಕು. ಆಗ ನಮ್ಮ ಪ್ರಾರ್ಥನೆ ಆಗ್ತದೆ. ಇಲ್ಲ ಅಂದರೆ ನಮ್ಮ ಪ್ರಾರ್ಥನೆ ಮಂತ್ರವಾದ ಆಗುತ್ತೆ, ವಿಚ್ ಕ್ರಾಫ್ಟ್ ಆಗುತ್ತೆ. ಇವತ್ತಿನ ಅನೇಕ ಪ್ರಾರ್ಥನೆಗಳು ಕ್ರೈಸ್ತರು ಮಾಡ್ತಾ ಇರೋದು, ಅನೇಕ ಕ್ರೈಸ್ತರು ಅನೇಕ ಕಡೆಗಳಲ್ಲಿ ಮಾಡ್ತಾ ಇರೋದು, ಪ್ರಾರ್ಥನೆಯನ್ನು ಹೆಸರಿನಲ್ಲಿ ಮಾಡ್ತಾ ಇರೋದು ಪ್ರಾರ್ಥನೆ ಅಲ್ಲ, ವಿಚ್ ಕ್ರಾಫ್ಟ್, ಮಾಟ ಮಂತ್ರದ ರೀತಿಯಲ್ಲಿ. ಅದರಿಂದನೇ ಕುಟುಂಬದಲ್ಲಿ ನೆಮ್ಮದಿ ಇಲ್ಲ, ಜೀವನದಲ್ಲಿ ಅಭಿವೃದ್ಧಿ ಇಲ್ಲ, ಒಂದು ಸಮಾಧಾನ ಇಲ್ಲ, ಒಂದು ಸಂತೋಷ ಇಲ್ಲ, ಒಳ್ಳೆ ಆರೋಗ್ಯನೂ ಇಲ್ಲ. ಪ್ರಾರ್ಥನೆ ಮಾತ್ರ ಮಾಡ್ತಾರಂತೆ. ಅದು ಏನು ಮಾಡ್ತಾರೋ ಅದೇ ಹೇಳಿದ್ನಲ್ಲ, ಅದೊಂದು ರೀತಿ ವಿಗ್ರಹಾರಾಧನೆ. ಅದರಿಂದ ದೇವರೊಬ್ಬರೇ, ಅವರು ನಮ್ಮ ಸೃಷ್ಟಿಕರ್ತ, ಅವರು ನಮ್ಮ ತಂದೆ, ಅವ್ರ ಹತ್ರ ನಾವು ಪ್ರಾರ್ಥಿಸಬೇಕು. ನಾವು ದೇವರ ಮಕ್ಕಳಾಗಿದ್ದೀವಿ. ಪ್ರಾರ್ಥನೆಗೆ ಬೇಕಾಗಿರೋದು ಒಂದು ಓಪನ್ ಹಾರ್ಟ್, ತೆರೆದ ಒಂದು ಹೃದಯ, ಭಿಕ್ಷೆ ಪಾತ್ರೆ, ದೀನ ಹೃದಯ. ಇದರಲ್ಲಿ ನಾವು ಮುಂದೆ ಹೋಗುವಾಗ ಪರಿಶುದ್ಧಾತ್ಮರು ನಮ್ಮನ್ನು ಬೆಳೆಸ್ತಾರೆ, ಪವಿತ್ರಾತ್ಮರು ನಮ್ಮನ್ನು ಕರ್ಕೊಂಡು ಹೋಗ್ತಾರೆ. ಚಿಕ್ಕ ಮಗುವಾಗಿ ಪ್ರಾರ್ಥಿಸಿ. ಪ್ರಾರ್ಥನೆಯಲ್ಲಿ ಪರ್ಫೆಕ್ಷನ್ ಅನ್ನೋದು ಇಲ್ವೇ ಇಲ್ಲ, ಆಯ್ತಾ? ಪರ್ಫೆಕ್ಟ್ ಆಗಿ ಪ್ರಾರ್ಥನೆ, ಅದ್ಯಾವುದು ಪರ್ಫೆಕ್ಟ್ ಆಗಿ ಪ್ರಾರ್ಥನೆ? ಚಿಕ್ಕ ಮಗು ಅಪ್ಪನ ಹತ್ರ ಮಾತಾಡ್ಬೇಕಾದ್ರೆ ಏನು ಪರ್ಫೆಕ್ಷನ್ ಇದೆ ಅದರಲ್ಲ? ಆ ಮಗು ಹೇಳೋದು ಏನಂತ ಅಪ್ಪನಿಗೆ ಅರ್ಥನೇ ಆಗೋದಿಲ್ಲ. ಅಪ್ಪ ಏನು ಹೇಳ್ತಾನೆ ಅಂತ ಮಗುಗೆ ಅರ್ಥ ಆಗೋದಿಲ್ಲ. ಮಾತಾಡಲ್ವ ಇಬ್ರು? ಬೆಳೀತಾ ಬೆಳೀತಾ ಅರ್ಥ ಆಗೋ ರೀತಿಯಲ್ಲಿ ಮಾತಾಡ್ತಾರೆ. ಸೊ ಪ್ರಾರಂಭದಲ್ಲಿ ಏನೋ ಮಾತಾಡಿ ಪರವಾಗಿಲ್ಲ, ಆದರೆ ದೀನತೆ ಇರಲಿ, ಓಪನ್ ಹಾರ್ಟ್ ಇರಲಿ, ಏನು ಬೇಡ. ನೋ ಟೆಕ್ನಾಲಜಿ, ನೋ ಟೆಕ್ನಿಕ್, ನಥಿಂಗ್, ಏನೂ ಇಲ್ಲ. ಪ್ರಾರ್ಥನೆಗೆ ಸಮಯ ಇದೆಯಾ?
ಇಲ್ಲ. ಯಾಕಂದ್ರೆ ದೇವರು ಎಲ್ಲ ಸಮಯನೂ ಸಿಗ್ತಾರೆ. ಪ್ರಾರ್ಥನೆಗೆ ಸ್ಥಳ ಇದೆಯಾ? ಇಲ್ಲ. ದೇವರು ಎಲ್ಲ ಕಡೆಗೂ ಸಿಗ್ತಾರೆ, ಯಾವಾಗಲೂ ಸಿಗ್ತಾರೆ. ಪ್ರಾರ್ಥನೆಗೆ ಉದ್ದೇಶ ಇದೆಯಾ? ಉದ್ದೇಶನೂ ಇಲ್ಲ. ಭಿಕ್ಷೆ ಪಾತ್ರೆ